ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ ನ ಚರ್ಚೆ ಮಾಡುವಂತಹ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಕ್ಲಾಸ್ ನಲ್ಲಿ 8th ಸ್ಟ್ಯಾಂಡರ್ಡ್ ನ ಅಧ್ಯಾಯ 2 ಚರ್ಚೆ ಮಾಡಿದ್ವಿ. ಇವತ್ತು ನಾವು ಅಧ್ಯಾಯ 3 ಚರ್ಚೆ ಮಾಡೋಣ. ಯಾಕಂದ್ರೆ ಈ ಒಂದು ಪಠ್ಯ ಪುಸ್ತಕಗಳನ್ನು ಓದುವುದರಿಂದ GPST ಆಗಿರ್ಬೋದು, HST PST ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಚರ್ಚೆ ಮಾಡ್ಕೊಳ್ತಾ ಬರೋಣ. ಅಧ್ಯಾಯ 3, ಪ್ರಾಚೀನ ಭಾರತದ ನಾಗರಿಕತೆಗಳು, ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ. ಈ ಅಧ್ಯಾಯದಲ್ಲಿ ನಾವು ಸಿಂಧೂ ಸರಸ್ವತಿ ನಾಗರಿಕತೆಗಳ ಬಗ್ಗೆ ಹಾಗೂ ಅಲ್ಲಿನ ನಗರ ಯೋಜನೆ, ನಗರ ಜೀವನ, ನಗರಗಳ ಅವನತಿ ಬಗ್ಗೆ ತಿಳ್ಕೊಳ್ತೀವಿ. ವೇದಗಳ ಕಾಲದ ಜನಜೀವನ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಳ್ತೀವಿ. ನೋಡಿ, ಸಿಂಧೂ ಸರಸ್ವತಿ ನಾಗರಿಕತೆ. ಸಿಂಧೂ ಸರಸ್ವತಿ ನಾಗರಿಕತೆ ಭಾರತವು ಪ್ರಾಚೀನ ಕಾಲದಲ್ಲಿಯೇ ನಾಗರಿಕತೆಯೊಂದರ ಉಗಮ ಸ್ಥಾನವಾಗಿತ್ತು. ಭಾರತ ಅನ್ನುವಂಥದ್ದು ಪ್ರಾಚೀನ ಕಾಲದಲ್ಲೇ ಒಂದು ನಾಗರಿಕತೆ ಉಗಮವಾಗಿತ್ತು. ಇಲ್ಲಿ ಹುಟ್ಟಿದಂತಹ ನಾಗರಿಕತೆಯನ್ನ ಸಿಂಧೂ ಸರಸ್ವತಿ, ಹರಪ್ಪ ನಾಗರಿಕತೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತೆ. ಈ ನಾಗರಿಕತೆಯನ್ನ ಅನೇಕ ಹೆಸರುಗಳಿಂದ ಕರೆಯಲಾಗಿದೆ. ಅವುಗಳೆಂದರೆ ಸಿಂಧೂ ಬಯಲಿನ ನಾಗರಿಕತೆ, ಸಿಂಧೂ ಸರಸ್ವತಿ ನಾಗರಿಕತೆ, ಹರಪ್ಪ, ಮೆಹೆಂಜೋದಾರೋ ನಾಗರಿಕತೆ ಮುಂತಾದ ಹೆಸರುಗಳಿಂದ ಕರೆಯಲಾಗುತ್ತದೆ. ಈ ನಾಗರಿಕತೆಯ ಕುರುಹುಗಳನ್ನ ಹರಪ್ಪಾದಲ್ಲಿ ಮೊದಲ ಬಾರಿಗೆ ಶೋಧಿಸಿದ್ದರಿಂದ ಇದನ್ನ ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಮೊದಲ ಕುರುಹುಗಳು ಎಲ್ಲಿ ಶೋಧಿಸಲಾಗಿದೆ ಅಂತ ಕ್ವಶನ್ಸ್ ಕೇಳ್ಬೋದು. ಆಗ ನಾವು ಹರಪ್ಪ ಅಂತ ಆನ್ಸರ್ ಬರಿಬೇಕಾಗತ್ತೆ. ನೆಕ್ಸ್ಟ್ 1924ರಲ್ಲಿ ಜಾನ್ ಮಾರ್ಷಲ್ ರವರು ಮೊದಲ ಬಾರಿಗೆ ಹರಪ್ಪ ನಾಗರಿಕತೆ ಎಂದು ಘೋಷಿಸಿದ್ದರಿಂದ ಇದನ್ನ ಹರಪ್ಪ ನಾಗರಿಕತೆ ಎಂದು ಕರೆಯುವ ಪರಿಪಾಠವಿದೆ. ಏನಕ್ಕೆ ಹರಪ್ಪ ನಾಗರಿಕತೆ ಅಂತ ಕರೀತಾರೆ ಅಂತ ಅಂದ್ರೆ 1924ರಲ್ಲಿ ಸರ್ ಜಾನ್ ಮಾರ್ಷಲ್ ಏನ್ ಮಾಡ್ತಾರೆ, ಅವರು ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಿರೋ ಹಾಗೆ ಕುರುಹುಗಳನ್ನ ಕಂಡು ಹಿಡಿದು, ಅದು ಎಲ್ಲಿ ಅಂದ್ರೆ ಹರಪ್ಪದಲ್ಲಿ ಕಂಡು ಹಿಡಿದಿದ್ದರಿಂದ ಆ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ. ಅವರು ಘೋಷಣೆ ಮಾಡ್ತಾರೆ ಹರಪ್ಪ ನಾಗರಿಕತೆ ಅಂತ. ಹರಪ್ಪದಲ್ಲಿ ಮೊದಲ ಬಾರಿಗೆ ಶೋಧಿಸಿದ್ದರಿಂದ ಆ ನಾಗರಿಕತೆಯನ್ನ ಹರಪ್ಪ ನಾಗರಿಕತೆ ಎಂದು ಕರೆಯಲಾಗಿದೆ. ನೆಕ್ಸ್ಟ್, ನಾಗರಿಕತೆಗಳ ಉಗಮ ಮತ್ತು ವಿಕಾಸದ ಇತಿಹಾಸ ಅತ್ಯಂತ ಕುತೂಹಲವಾಗಿದ್ದು, ಅಲೆಮಾರಿಗಳಾಗಿ ಬದುಕುತ್ತಿದ್ದ ಸಮುದಾಯಗಳು ಕ್ರಮೇಣ ಸ್ಥಿರ ಬದುಕನ್ನ ಕಟ್ಟಿಕೊಂಡರು. ಮನೆಗಳ ನಿರ್ಮಾಣ, ಆಹಾರ ಪದಾರ್ಥಗಳ ಉತ್ಪಾದನೆ, ಪ್ರಾಣಿ ಸಾಕಾಣಿಕೆ ಮುಂತಾದವುಗಳನ್ನ ಕಲಿತುಕೊಂಡರು. ಇಂತಹದೊಂದು ನಾಗರಿಕತೆಯನ್ನ ಸುಮಾರು 5000 ವರ್ಷಗಳ ಹಿಂದೆಯೇ ಭಾರತದಲ್ಲಿ ಅಸ್ತಿತ್ವದಲ್ಲಿತ್ತು. ಸಿಂಧ್ ಮತ್ತು ಪಂಜಾಬ್ ಪ್ರಾಂತ್ಯಗಳಲ್ಲಿ ಹೆಚ್ಚಿನ ನೆಲೆಗಳು ಕಂಡುಬಂದವು. ನಂತರ ರಾಜಸ್ಥಾನ, ಗುಜರಾತ್ ಮುಂತಾದ ಕಡೆಗಳಲ್ಲಿ ಹಲವಾರು ಹರಪ್ಪ ನಾಗರಿಕತೆಯ ನೆಲೆಗಳನ್ನ ಶೋಧಿಸಲಾಗಿದೆ. ಇಲ್ಲಿ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಆದಾಗ ನೋಡಿ, ಸಿಂಧ್, ಪಂಜಾಬ್, ರಾಜಸ್ಥಾನ, ಗುಜರಾತ್ಗಳಲ್ಲಿ ನಾವು 4 ಪ್ರದೇಶಗಳಲ್ಲಿ ಹರಪ್ಪ ನಾಗರಿಕತೆಗೆ ಸಂಬಂಧಪಟ್ಟಂತಹ ನೆಲೆಗಳನ್ನ ಕಾಣಬಹುದು ಅನ್ನೋದು ಕೊಡುವಂತ ಚಾನ್ಸಸ್ ಇಲ್ಲಿರಬಹುದು. ನೋಡಿ, ನೀವಿನ್ನ ಇಲ್ಲಿ ನೋಡ್ತಿರ್ಬೋದು, ಹರಪ್ಪ ನಾಗರಿಕತೆಯ ಅವಧಿಯನ್ನ ಕಂಚಿನ ಯುಗ ಎಂದಲೂ ಕರೆಯಲಾಗುತ್ತದೆ. ಹರಪ್ಪ ನಾಗರಿಕತೆಯ ಅವಧಿಯನ್ನ ನಾವು ಏನಂತ ಕರಿತೀವಿ? ಕಂಚಿನ ಯುಗ ಅಂತ ಕರಿತೀವಿ. ಹರಪ್ಪ ಮತ್ತು ಮೆಹೆಂಜೋದಾರೋ ನೆಲೆಗಳ ಶೋಧನೆಯಿಂದಾಗಿ ಭಾರತದ ಇತಿಹಾಸ ಅಧ್ಯಯನ ವೇದ ಕಾಲದಿಂದ ಪ್ರಾರಂಭವಾಗುತ್ತದೆ ಎಂಬ ಮಾತು ಬದಲಾಯಿತು. ಅಂದ್ರೆ ಹರಪ್ಪ ಮತ್ತು ಮೆಹೆಂಜೋದಾರೋ ನೆಲೆಗಳ ಶೋಧನೆ ಆದ್ಮೇಲೆ ಭಾರತದ ಇತಿಹಾಸ ಅಧ್ಯಯನ ವೇದ ಕಾಲದಿಂದ ಪ್ರಾರಂಭವಾಗುತ್ತದೆ ಎಂಬ ಮಾತು ಬದಲಾಗುತ್ತೆ. ವೇದಗಳ ಕಾಲದಿಂದ ನಮ್ಮ ಇತಿಹಾಸ, ಭಾರತದ ಇತಿಹಾಸ ಸ್ಟಾರ್ಟ್ ಆಯ್ತು ಅನ್ನೋದು ಏನಿತ್ತು, ಆ ಒಂದು ಮಾತು ಬದಲಾಗುತ್ತೆ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಹರಪ್ಪ, ಮೆಹೆಂಜೋದಾರೋ ಅನ್ನೋಂಥ ನಾಗರಿಕತೆ ನಮ್ಮ ಭಾರತದಲ್ಲಿ ಇತ್ತು. ಅಲ್ಲಿಂದ ನಮ್ಮ ಇತಿಹಾಸ ಸ್ಟಾರ್ಟ್ ಆಗುತ್ತೆ. ಪ್ರಪಂಚದ ನಾಗರಿಕತೆಗಳಿಗೆ ಸಮಕಾಲೀನವಾಗಿ ಭಾರತದಲ್ಲಿಯೂ ನಾಗರಿಕತೆ ಅಸ್ತಿತ್ವದಲ್ಲಿತ್ತು ಎಂಬುದು ದೃಢಪಟ್ಟಿತು. ಪ್ರಪಂಚದಲ್ಲಿ ಏನು ನಾಗರಿಕತೆಗಳಿದೆ, ಮೆಸೊಪೊಟೋಮಿಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು, ಇವೆಲ್ಲ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ನಮ್ಮ ಭಾರತದಲ್ಲೂ ಇತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಹೇಗೆ ಗೊತ್ತಾಯ್ತು, ಹೇಗೆ ಶೋಧನೆ ಮಾಡಿದ್ರು ಅಂತ ನೋಡೋದಾದ್ರೆ ನೋಡಿ, ವಿಶ್ವದ ಪುರಾತನ ನಾಗರಿಕತೆ ಎಂದು ಗುರುತಿಸಲ್ಪಡುವ ಸಿಂಧೂ ನದಿ ನಾಗರಿಕತೆಯ ಶೋಧನೆಯು ಬಹು ಆಸಕ್ತಿದಾಯಕವಾದದ್ದಾಗಿರುತ್ತೆ. ಹೇಗೆ 1920ರಲ್ಲಿ ದಯಾರಾಮ್ ಸಹಾನಿ ಅವರು ಹರಪ್ಪಾದಲ್ಲಿ ಮತ್ತು 1921ರಲ್ಲಿ RD ಬ್ಯಾನರ್ಜಿ ಅವರು ಮೆಹೆಂಜೋದಾರದಲ್ಲಿ ಪುರಾತತ್ವ ಉತ್ಖನನಗಳನ್ನ ಕೈಗೊಂಡು ಪುರಾತನ ಸಿಂಧೂ ನದಿ ನಾಗರಿಕತೆಯ ಅವಶೇಷಗಳನ್ನ ಹುಡುಕುತ್ತಾರೆ. ಅದು 1920ರಲ್ಲಿ ದಯಾರಾಮ್ ಸಹಾನಿ ಅವರು ಎಲ್ಲಿ? ಹರಪ್ಪಾದಲ್ಲಿ. 1921ರಲ್ಲಿ RD ಬ್ಯಾನರ್ಜಿ ಅವರು ಮೆಹೆಂಜೋದಾರದಲ್ಲಿ ಉತ್ಖನನ ಮಾಡೋದ್ರ ಮೂಲಕ ಸಿಂಧೂ ನಾಗರಿಕತೆ ಅವಶೇಷಗಳನ್ನ ಹುಡುಕ್ತಾರೆ.
ಇವುಗಳನ್ನು ಆಧರಿಸಿ ಭಾರತೀಯ ಪುರಾತತ್ವ ಇಲಾಖೆಯು ಅಂದಿನ ಮುಖ್ಯಸ್ಥರಾಗಿದ್ದಂತಹ ಸರ್ ಜಾನ್ ಮಾರ್ಷಲ್ ರವರು 1924 ಸೆಪ್ಟೆಂಬರ್ ತಿಂಗಳ ದಿ ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆಯ ಬಗ್ಗೆ ಪ್ರಕಟಿಸಿದರು. ಯಾರು ಅಂದ್ರೆ ಸರ್ ಜಾನ್ ಮಾರ್ಷಲ್ ರವರು. ಯಾವಾಗ ಅಂದ್ರೆ 1924 ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ಒಂದು ನ್ಯೂಸ್ ಪೇಪರ್ ಅಂತ ಅಂದ್ರೆ ದಿ ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಭಾರತದ ಪ್ರಾಚೀನ ನಾಗರಿಕತೆ ಶೋಧನೆ ಬಗ್ಗೆ ಇವರು ಪ್ರಕಟಿಸ್ತಾರೆ. ಯಾರು? ಸರ್ ಜಾನ್ ಮಾರ್ಷಲ್ ರವರು. ಇದರೊಂದಿಗೆ ಜಗತ್ತಿಗೆ ಭಾರತದ ಸುಮಾರು 5,000 ವರ್ಷ ಪುರಾತನ ಸಂಸ್ಕೃತಿಯ ಪರಿಚಯವಾಗುತ್ತೆ. ಭಾರತದ ವಾಯುವ್ಯ ಗಡಿಯಲ್ಲಿರುವ ಸಿಂಧೂ ನದಿಯ ಪ್ರದೇಶದಲ್ಲಿ ಈ ಮುಂಚೆಯೂ ಅನ್ವೇಷಣೆಗಳು ನಡೆದಿದ್ದವು. 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ರವರು 1826 ಚಾರ್ಲ್ಸ್ ಮ್ಯಾಸನ್ ರವರು ಹರಪ್ಪ ನೆಲೆಗೆ ಭೇಟಿ ನೀಡಿ ಅಲ್ಲಿನ ಪ್ರಾಚೀನ ಅವಶೇಷಗಳನ್ನು ಆಧರಿಸಿ ಅವು ಸಾಮಾನ್ಯ ಶಕಪೂರ್ವ 4ನೇ ಶತಮಾನ ಅಲೆಕ್ಸಾಂಡರ್ನು ಪೋರಸ್ನನ್ನ ಸೋಲಿಸಿದ ಸ್ಥಳವೆಂದು ಗುರುತಿಸಿರ್ತಾರೆ. ಅಲೆಕ್ಸಾಂಡರು ಪೋರಸ್ನನ್ನ ಸೋಲಿಸಿದಂತ ಸ್ಥಳ ಅಂತ ಗುರುತಿಸಿದ್ದು ಯಾವಾಗ? ಪೂರ್ವ 4ನೇ ಶತಮಾನದಲ್ಲಿ. ಯಾರು? 1826ರಲ್ಲಿ ಚಾರ್ಲ್ಸ್ ಮ್ಯಾಸನ್ ರವರು. ಇನ್ನೊಬ್ಬ ಪ್ರವಾಸಿಗ ಅಲೆಕ್ಸಾಂಡರ್ ಬರ್ನ್ಸ್ ಎಂಬುವರು ಕೂಡ ಹರಪ್ಪ ನೆಲೆಗೆ ಸಂದರ್ಶಿಸಿದ್ದರು. ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಜನರಲ್ ಆಗಿದ್ದಂತ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಚಿಕ್ಕ ಪ್ರಮಾಣದ ಉತ್ಖನನಗಳನ್ನು ಕೈಗೊಂಡರೂ ಕೂಡ ಪ್ರಾಚೀನ ನಾಗರಿಕತೆಯ ಕುರುಹುಗಳು ಇವು ಎಂದು ಅವರಿಗೆ ಗುರುತಿಸಲು ಸಾಧ್ಯವಾಗಲಿಲ್ಲ. 1924ರಲ್ಲಿ ಸರ್ ಜಾನ್ ಮಾರ್ಷಲ್ ರವರು ನೇತೃತ್ವದಲ್ಲಿ ಮೊದಲ ಬಾರಿಗೆ ವಿಶ್ವಕ್ಕೆ ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆ ಪ್ರಕಟವಾಯಿತು. ಭಾರತದ ಪ್ರಾಚೀನ ನಾಗರಿಕತೆಯ ಶೋಧನೆ ಪ್ರಕಟವಾಗಿದ್ದು ಯಾರಿಂದ? ಸರ್ ಜಾನ್ ಮಾರ್ಷಲ್ ರಿಂದ. ಯಾವಾಗ? 1924ರಲ್ಲಿ. ಈ ನಾಗರಿಕತೆಯ ವಿಸ್ತಾರವು ಬಹು ವ್ಯಾಪಕವಾಗಿದ್ದು ಅದು ಸಿಂಧೂ ನದಿ ಮತ್ತು ಗುಪ್ತಗಾಮಿನಿ ಎಂದು ಕರೆಯುವ ಸರಸ್ವತಿ ನದಿ ಕಣಿವೆಗಳನ್ನ ಒಳಗೊಂಡಿದೆ. ಸಿಂಧೂ ನದಿ ಹಾಗೂ ಗುಪ್ತಗಾಮಿನಿ ಎಂದು ಕರೆಯುವಂತಹ ಸರಸ್ವತಿ ನದಿ ಕಣಿವೆಗಳನ್ನು ಒಳಗೊಂಡಿದೆ. ಆದ್ದರಿಂದ ಈ ನಾಗರಿಕತೆಯನ್ನ ಸಿಂಧೂ ಸರಸ್ವತಿ ನಾಗರಿಕತೆ ಎಂದು ಕರೆಯಲಾಗಿದೆ. ಈ ಸಿಂಧೂ ಸರಸ್ವತಿ ನಾಗರಿಕತೆಗಳ ಒಂದು ನಗರ ಯೋಜನೆ ಹೇಗಿತ್ತು ಅನ್ನೋದ್ರ ನೋಡೋದಾದ್ರೆ ನೋಡಿ, ನೀವಿಲ್ಲಿ ನೋಡ್ತಿರಬಹುದು. ಹರಪ್ಪ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನ ಕಾಣಬಹುದು. ಪಶ್ಚಿಮದ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ. ಇದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ. ಯಾವುದನ್ನ? ಪಶ್ಚಿಮದ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ. ಇದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಏನಂತ ಕರೆದಿದ್ದಾರೆ? ಕೋಟೆ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಪೂರ್ವದ ಭಾಗವು ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿದೆ. ಪಶ್ಚಿಮ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ. ಪೂರ್ವ ಭಾಗ ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿರುತ್ತದೆ. ಇದನ್ನ ಕೆಳಗಿನ ಗ್ರಾಮವೆಂದಿದ್ದಾರೆ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯೊಂದನ್ನ ಕಟ್ಟಿರುವುದು ಕಂಡು ಬರುತ್ತದೆ. ಪ್ರತಿಯೊಂದು ಭಾಗದಲ್ಲೂ ಸುಟ್ಟ ಇಟ್ಟಿಗೆ ಗೋಡೆ ಇರೋದನ್ನ ನಾವು ನೋಡಬಹುದಾಗಿದೆ. ಇಟ್ಟಿಗೆಗಳನ್ನ ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆಯು ಹೆಚ್ಚು ಭದ್ರವಾಗಿತ್ತು. ಸುಟ್ಟ ಇಟ್ಟಿಗೆಗಳ ಬಳಕೆ ಆ ಸಂಸ್ಕೃತಿಯ ಉನ್ನತಿಯನ್ನ ಸೂಚಿಸುತ್ತದೆ. ಸಿಂಧೂ ಸರಸ್ವತಿ ನದಿಗಳ ನಾಗರಿಕತೆಯಲ್ಲಿ ಗೋಡೆಗಳನ್ನ ಸುಟ್ಟ ಇಟ್ಟಿಗೆಗಳ ಮೂಲಕ ಕಟ್ತಾ ಇದ್ರು. ಇದರಿಂದ ಅವರ ಸಂಸ್ಕೃತಿ ಎಷ್ಟು ಇತ್ತು ಅನ್ನೋದ್ರ ಬಗ್ಗೆ ನಾವು ಕಾಣಬಹುದಾಗಿದೆ. ಇನ್ನೊಂದು ಪಟ್ಟಣವಾದ ಇನ್ನೊಂದು ಪಟ್ಟಣ ಯಾವುದು? ಮೆಹೆಂಜೋದಾರೋ. ಅಲ್ಲಿ ಒಂದು ಕೊಳವನ್ನ ಕಟ್ಟಲಾಗಿದೆ. ಇದನ್ನ ವಿದ್ವಾಂಸರು ಸ್ನಾನದ ಕೊಳವೆಂದಿದ್ದಾರೆ. ಇದನ್ನ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಇದರ ಎರಡೂ ಕಡೆಗಳಲ್ಲಿ ಇಳಿಯುವಂತಹ ಮೆಟ್ಟಿಲುಗಳಿದ್ದವು. ಸುತ್ತಲೂ ಕೊಠಡಿಗಳಿವೆ. ಇಳಿಯಕ್ಕೆ ಮೆಟ್ಟಿಲುಗಳು ಇದ್ವು, ಹಾಗೆ ಸುತ್ತಲೂ ಕೊಠಡಿಗಳಿವೆ. ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನ ಹೊರಗೆ ಬಿಡಲಾಗುತ್ತಿತ್ತು. ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭದಲ್ಲಿ ಸ್ನಾನವನ್ನ ಮಾಡುತ್ತಿದ್ದರು. ಇದೆ ನೋಡಿ ಆ ಒಂದು ಸ್ನಾನದ ಕೊಳ. ಈ ಸ್ನಾನದ ಕೊಳದ ನೋಡಿ ಇಲ್ಲಿ ಮೆಟ್ಲು ಇರೋದು ಹಾಗೂ ಸುತ್ತಲೂ ಕೊಠಡಿಗಳಿದ್ವು. ಹಾಗೆ ಬಾವಿಯಿಂದ ನೀರನ್ನ ಬಿಡ್ತಾ ಇದ್ರಂತೆ. ಸ್ನಾನಕ್ಕೆ
ಇದನ್ನ ಯೂಸ್ ಮಾಡ್ಕೊಂತಿದ್ರು. ಈಗ ನಮ್ಗೆ ಹೇಗೆ ಸ್ವಿಮ್ಮಿಂಗ್ ಪೂಲ್ ಅನ್ನೋ ಕಾನ್ಸೆಪ್ಟ್ ಇದೆ, ಆಗ್ಲೇ ಸಿಂಧೂ ನಾಗರಿಕತೆಯ ಟೈಮಲ್ಲೇ ನಮ್ಗೆ ಈ ರೀತಿಯಾದಂಥದ್ದು ಇತ್ತು ಅನ್ನೋದ್ರ ಬಗ್ಗೆ ಕುರುಹುಗಳು ನಮ್ಗೆ ಸಿಕ್ಕಿರೋದನ್ನ ನೋಡಬಹುದಾಗಿದೆ. ಇತರ ನಗರಗಳಾದಂತಹ ಕಾಲಿಬಂಗನ್, ಲೋಥಾಲ್ಗಳಲ್ಲಿ ಬೆಂಕಿಯ ಒಲೆಗಳು ಕಂಡು ಬಂದಿವೆ. ಬೆಂಕಿಯ ಒಲೆಗಳು ಎಲ್ಲಿ ಕಂಡು ಬಂದಿವೆ? ಬೆಂಕಿಯ ಒಲೆಗಳು ಕಾಲಿಬಂಗನ್ನಲ್ಲಿ ಹಾಗೂ ಲೋಥಾಲ್ನಲ್ಲಿ ಕಂಡು ಬಂದಿರೋದನ್ನ ನಾವು ನೋಡಬಹುದಾಗಿದೆ. ಮೆಹೆಂಜೋದಾರೋ, ಹರಪ್ಪ, ಲೋಥಾಲ್ಗಳಲ್ಲಿ ವ್ಯವಸ್ಥಿತವಾದಂತಹ ಸಂಗ್ರಹಣೆಯ ಕೊಠಡಿಗಳು ಗಮನಿಸಬಹುದು. ಮೆಹೆಂಜೋದಾರೋ ಹಾಗೂ ಹರಪ್ಪಗಳಲ್ಲಿ ಹಾಗೆ ಲೋಥಾಲ್ಗಳಲ್ಲಿ ಸುವ್ಯವಸ್ಥಿತವಾದಂತಹ ಸಂಗ್ರಹಣೆಯ ಕೊಠಡಿಗಳನ್ನ ಕಾಣಬಹುದು. ಅಂದ್ರೆ ಸುವ್ಯವಸ್ಥಿತವಾದ ಸಂಗ್ರಹಣೆ ಅಂತಂದ್ರೆ ಉಗ್ರಾಣಗಳನ್ನ ನಾವು ಕಾಣಬಹುದು. ನಗರದ ತಗ್ಗಿನ ಪ್ರದೇಶದಲ್ಲಿರುವಂತಹ ಗ್ರಾಮ, ನಗರದ ತಗ್ಗಿನ ಪ್ರದೇಶದಲ್ಲಿ ಇದ್ದಂತಹ ಗ್ರಾಮ ಜನವಸತಿಯ ಜಾಗವಾಗಿತ್ತು. ಅದನ್ನ ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ರಚಿಸಲಾಗಿದೆ. ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನ, ರಸ್ತೆಗಳನ್ನ ಹಾಗೂ ಚರಂಡಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಸಾಮಾನ್ಯವಾಗಿ ಜನರು 1 ಅಥವಾ 2 ಅಂತಸ್ತಿನ ಮನೆಗಳು, ಒಂದಂತಸ್ತು 1 ಫ್ಲೋರು ಮತ್ತೆ 2 ಫ್ಲೋರ್ ಇರುವಂತ ಮನೆಗಳನ್ನ ಹೊಂದಿದ್ದರು. ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲಾಗಿತ್ತು, ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದವು. ಅವುಗಳ ಗೋಡೆಗಳು ಭದ್ರವಾಗಿದ್ದವು. ಒಳಾಂಗಣದ ಸುತ್ತಲೂ ಕೊಠಡಿಗಳಿದ್ವು. ಮನೆಯ ಬಾಗಿಲುಗಳು ರಸ್ತೆಯ ಪಕ್ಕದಲ್ಲಿದ್ದವು. ಯಾವ ಕಿಟಕಿಯೂ ರಸ್ತೆಗೆ ಮುಖ ಮಾಡಿರ್ಲಿಲ್ಲ. ಯಾಕೆ? ಧೂಳು ಬಂದ್ಬಿಟ್ಟಿರತ್ತೆ, ಧೂಳು ಬರುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ, ಧೂಳು ಬರುತ್ತೆ ಕಿಟಕಿಯಿಂದ, ಹಾಗಾಗಿ ಯಾವ ಕಿಟಕಿನೂ ಕೂಡ ರಸ್ತೆಗೆ ಮುಖ ಮಾಡಿರ್ಲಿಲ್ಲ. ಮನೆಗಳು ಸ್ನಾನದ ಕೊಠಡಿಗಳನ್ನ ಹೊಂದಿದ್ದವು. ಸ್ನಾನ ಮಾಡಕ್ಕೆ ಬಾತ್ರೂಮ್ಸ್ಗಳು ಕೂಡ ಇದ್ವು. ಕೆಲವೊಂದರಲ್ಲಿ ಬಾವಿಗಳಿದ್ದು ಅವುಗಳಿಂದ ನೀರಿನ ಪೂರೈಕೆಯಾಗುತ್ತಿತ್ತು. ನೀರು ಸಮೃದ್ಧವಾಗಿ ಲಭ್ಯವಿತ್ತು. ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳಿರುವುದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯವಾಗಿತ್ತು. ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳಿದ್ವು. ಇದೇ ಮೊದಲಾದ ವಿವರಗಳಿಂದ ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಎಷ್ಟು ಸುಭಿಕ್ಷ ಜೀವನವನ್ನ ನಡೆಸುತ್ತಿದ್ದರೆಂದು ಊಹಿಸಬಹುದು. ಸಿಂಧೂ ಸರಸ್ವತಿ ನಾಗರಿಕತೆಯ ಜನರು ಎಷ್ಟು ಸುಭಿಕ್ಷತೆಯಿಂದ ಜೀವನವನ್ನ ನಡೆಸ್ತಿದ್ರು ಅಂತ ನಾವು ಇದರಿಂದ ತಿಳ್ಕೋಬಹುದಾಗಿದೆ. ನಗರಗಳು ಒಳಚರಂಡಿ ವ್ಯವಸ್ಥೆಯನ್ನ ಒಳಗೊಂಡಿದ್ದವು. ಒಳಚರಂಡಿ ವ್ಯವಸ್ಥೆ ಇತ್ತು. ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದ್ದಂತಹ ಚರಂಡಿಗಳನ್ನ ಚಪ್ಪಡಿಗಳಿಂದ ಮುಚ್ಚಲಾಗಿತ್ತು. ಅಂದ್ರೆ ಮ್ಯಾನ್ ಹೋಲ್ ಅಂತ ನಾವ್ ಇವಾಗ ಏನ್ ಕರಿತೀವಿ, ಈ ಮ್ಯಾನ್ ಹೋಲ್ ಅಲ್ಲಿ ಒಳಗಡೆ ಮ್ಯಾನ್ ಹೋಲ್ ಇರುತ್ತೆ, ಅದು ಮೇಲ್ಗಡೆ ನಾವು ಮುಚ್ಚುವಂತ ವ್ಯವಸ್ಥೆ ಏನ್ ಮಾಡಿರ್ತೀವಿ, ಅದು ಆಗಿನ ಕಾಲದಲ್ಲಿ ನಮ್ಮ ಸಿಂಧೂ ನಾಗರಿಕತೆ ಟೈಮಲ್ಲೇ ಇತ್ತು ಅಂತ ನಾವು ನೋಡ್ಬಹುದು. ಹಾಗೆ ಮನೆಯ ಮೋರಿಗಳನ್ನ ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು. ಮನೆಯ ಮೋರಿಗಳನ್ನ ಹೊರಗಿನ ಚರಂಡಿಗೆ ಹೊಂದಿಸಲಾಗಿತ್ತು, ನೀರೆಲ್ಲ ಹೋಗ್ಲಿಕ್ಕೆ. ಮತ್ತೆ ಮನೆ ಬಳಕೆಯ ಹಾಗೂ ಸ್ನಾನದಲ್ಲಿ ಬಳಸಿದ ಕಲುಷಿತ ನೀರು ಮೋರಿಯ ಮೂಲಕ ಚರಂಡಿಗೆ ಬಂದು ಸೇರುತ್ತಿತ್ತು. ನೋಡಿ, ಎಷ್ಟು ಪ್ಲಾನ್ ಮಾಡಿ ಕಟ್ಟಿರಬಹುದು. ಚರಂಡಿಗಳನ್ನ ಕಾಲದಿಂದ ಕಾಲಕ್ಕೆ ಶುಚಿಯಾಗಿಡಲು ಅಲ್ಲಲ್ಲಿ ರಂಧ್ರಗಳನ್ನ ನಿರ್ಮಿಸಿದ್ದರು. ಇವನ್ನ ಗಮನಿಸುವುದಕ್ಕೆ ಪ್ರತ್ಯೇಕ ಅಧಿಕಾರಿಗಳು ನೇಮಕವಾಗಿದ್ದರೆಂದು ತಿಳಿದು ಬರುತ್ತದೆ. ಒಳಚರಂಡಿಯ ವ್ಯವಸ್ಥೆ ಒಂದರಿಂದಲೇ ಆಗಿನ ಕಾಲದ ನಗರ ನಿರ್ಮಾಪಕರ ವ್ಯವಸ್ಥಿತ ಆಲೋಚನೆ, ಕುಂದುಕೊರತೆಗಳಿಲ್ಲದ ಕ್ರಿಯಾನ್ವಯ, ಸಾರ್ವಜನಿಕ ಬಾಧ್ಯತೆಗಳು ಎಷ್ಟು ಉನ್ನತವಾಗಿದ್ವು ಅನ್ನೋದು ಒಳಚರಂಡಿ ವ್ಯವಸ್ಥೆಯಿಂದ ನಮಗೆ ತಿಳಿದು ಬರುತ್ತೆ. ಇಷ್ಟು ಸುಸಜ್ಜಿತವಾದಂತಹ ನಗರ ನಿರ್ಮಾಣ ವ್ಯವಸ್ಥೆ ಆ ಕಾಲದ ಈಜಿಪ್ಟ್, ಮೆಸೊಪೊಟೋಮಿಯಾ ಮೊದಲಾದ ನಾಗರಿಕತೆಗಳಲ್ಲಿಯೂ ಬರುವುದಿಲ್ಲ. ಈ ನಮ್ಮ ಸಿಂಧು ನಾಗರಿಕತೆಯಲ್ಲಿ ಕಂಡು ಬಂದಂತಹ ನಗರ ನಿರ್ಮಾಣ ವ್ಯವಸ್ಥೆ ಹೇಗಿತ್ತು, ಅದು ಈಜಿಪ್ಟ್ ನಾಗರಿಕತೆ ಆಗಿರ್ಬೋದು ಅಥವಾ ಮೆಸೊಪೊಟೋಮಿಯಾ ನಾಗರಿಕತೆಗಳಲ್ಲೂ ನಾವು ಕಾಣೋಕ್ಕಾಗಲ್ಲ. ವಿಸ್ತೀರ್ಣದ ದೃಷ್ಟಿಯಿಂದ ಕೂಡ ಸಿಂಧೂ ಸರಸ್ವತಿ ನಾಗರಿಕತೆಯು ಆ ಕಾಲದ ಇತರ ನಾಗರಿಕತೆಗಳಿಗಿಂತ ಮುಂದುವರೆದಿದ್ದು ಬಹಳ ವಿಶಾಲವಾಗಿತ್ತು. ವಲಸೆ ಬದುಕಿನಿಂದ ಹಳ್ಳಿಯ ಬದುಕಿನತ್ತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಏನಿದೆ. ವಲಸೆಯ ಬದುಕು ಸ್ಥಿರಗೊಂಡಾಗ ಕೆಲವು ಸ್ಥಳಗಳಲ್ಲಿ ಗುಡಿಸಲು ಮತ್ತು ಮನೆಯ ಕುರುಹುಗಳು ಕಂಡು ಬರುವುದನ್ನ ಪ್ರಾಕ್ತನಾ ಶಾಸ್ತ್ರಜ್ಞರು ಪತ್ತೆ ಹಚ್ಚಿದ್ದಾರೆ. ಇವತ್ತಿನ ಕಾಶ್ಮೀರದಲ್ಲಿಯ ಬುರ್ಜುಹುಂ, ಕಾಶ್ಮೀರದಲ್ಲಿರುವಂತಹ ಬುರ್ಜುಹುಂನಲ್ಲಿ ನೆಲಮನೆಗಳನ್ನ ಗುರುತಿಸಿದ್ದಾರೆ. ಕಾಶ್ಮೀರದಲ್ಲಿರುವಂತಹ ಬುರ್ಜುಹುಂನಲ್ಲಿ ನೆಲಮನೆಯನ್ನ ಗುರುತಿಸಿದ್ದಾರೆ. ಅಂದಿನ ಜನ ಭೂಮಿಯೊಳಗೆ ರಂಧ್ರದಂತೆ ಗುಂಡಿಯನ್ನ ತೋಡಿಕೊಂಡು ಅದರೊಳಗೆ ಬದುಕುತ್ತಿದ್ದರು. ಆಗಿನ ಜನ ಗುಂಡಿಯೊಳಗೆ ಹೋಗಲು ಮೆಟ್ಟಲುಗಳಿದ್ದವು. ಚಳಿ ಹಾಗೂ ಕ್ರೂರ ಮೃಗಗಳಿಂದ ರಕ್ಷಿಸಿಕೊಳ್ಳಲು ಅವರು ಹೀಗೆ ಮಾಡಿಕೊಳ್ಳುತ್ತಿದ್ದರು. ಏನು ಅಂದ್ರೆ ಗುಂಡಿ ತೋಡಿ ಅಲ್ಲಿ ಬದುಕ್ತಾ ಇದ್ರು. ಯಾಕಂದ್ರೆ ಕ್ರೂರ ಮೃಗಗಳು ಇಂದ ಅವರ ರಕ್ಷಣೆ ಪಡ್ಕೊಳ್ಳೋಕೋಸ್ಕರ ಈ ರೀತಿ ಮಾಡ್ತಾ ಇದ್ರು.
ಇಂತಹ ಗೂಡುಗಳ ಹೊರಗೂ ಒಳಗೂ ಮಣ್ಣಿನ ಕುಡಿಕೆಗಳು ದೊರೆತಿವೆ. ಇವುಗಳನ್ನ ವಾತಾವರಣಕ್ಕೆ ಅನುಗುಣವಾಗಿ ಗೂಡುಗಳ ಹೊರಗೆ ಅಥವಾ ಒಳಗೆ ಅಡಿಗೆ ಮಾಡಿಕೊಳ್ಳಲು ಉಪಯೋಗಿಸುತ್ತಿದ್ದರು. ಇರಾನ್ಗೆ ಸಾಗುವ ಮಾರ್ಗವಾದ ಬೋಲಾನ್ ಕಣಿವೆ ಫಲವತ್ತಾದ ಮೈದಾನದ ಸಮೀಪದಲ್ಲಿ ಮೆಹರ್ಗರ್ ಎಂಬ ನೆಲವಿದೆ. ಮೆಹರ್ಗರ್ ಇರುವಂತದ್ದು ಇಲ್ಲಿ ಬೋಲಾನ್ ಕಣಿವೆ, ಇದು ವಾಯುವ್ಯ ಪ್ರದೇಶದಲ್ಲಿ ಕಂಡು ಬರುವಂತಹ ಬೋಲಾನ್ ಕಣಿವೆಗಳು. ಮೆಹರ್ಗರ್ ಅನ್ನಂತ ನೆಲೆ ಇದೆ. ಅಲ್ಲಿ ಮೆಹರ್ಗರ್ನ ಜನ ಬಾರ್ಲಿ ಮತ್ತು ಗೋಧಿಯನ್ನ ಬೆಳೆಯುವುದನ್ನ, ಕುರಿ ಮತ್ತು ಮೇಕೆಗಳನ್ನ ಸಾಕುವುದನ್ನ ಕಲಿತಿದ್ರು ಮೆಹರ್ಗರ್ ಅನ್ನುವಂತ ಪ್ರದೇಶದಲ್ಲಿ ಜನರು. ಇದು ನಮಗಿಂದು ದೊರೆತಿರುವ ಮೊದಲ ಹಳ್ಳಿ ಆಗಿರುತ್ತೆ. ನಮ್ಗೆ ದೊರೆತಿರುವಂತಹ ಮೊದಲ ಹಳ್ಳಿ ಯಾವುದು ಅಂದ್ರೆ ಮಹರ್ಗರ್ ಆಗಿರುತ್ತೆ. ಜನ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಕೆಲವು ಮನೆಗಳು 4 ಹಾಗೂ ಹೆಚ್ಚಿನ ಕೊಠಡಿಗಳನ್ನು ಹೊಂದಿದ್ದವು. ಪ್ರಾಣಿಗಳ ಪಳಿಯುಳಿಕೆಗಳಲ್ಲದೆ ಹಲವು ಸಮಾಧಿಗಳ ನೆಲೆಗಳೂ ಇಲ್ಲಿ ದೊರೆತಿವೆ. ಮನುಷ್ಯರ ಜೊತೆಯಲ್ಲಿಯೇ ಪ್ರಾಣಿಗಳನ್ನು ಇಲ್ಲಿ ಉಳ್ತಾ ಇದ್ರು. ಇಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರೋ ಹಾಗೆ ಸಾಂಸ್ಕೃತಿಕ ವಿವರಗಳನ್ನು ನೋಡೋದಾದ್ರೆ, ಕಟ್ಟಡಗಳನ್ನು ಹೊರತುಪಡಿಸಿ ದೊರೆತಿರುವಂತಹ ವಸ್ತುಗಳಲ್ಲಿ ನಾವು ಲೋಹ ಹಾಗೂ ಬೆಲೆ ಬಾಳುವ ಹರಳುಗಳನ್ನ ಕಾಣುತ್ತೇವೆ. ಹರಳುಗಳನ್ನ ಕಾಣುತ್ತೇವೆ. ಅತಿ ಹೆಚ್ಚಾಗಿ ದೊರೆತಿರುವಂತಹ ವಸ್ತುಗಳಲ್ಲಿ ಮಣಿಗಳನ್ನ ಹಾಗೂ ಮುದ್ರೆಗಳನ್ನ ಕಾಣಲು ಸಾಧ್ಯ. ಹರಪ್ಪ ಮಣಿಗಳಿಗೆ ದೂರದ ಮೆಸೊಪೊಟೋಮಿಯಾದಲ್ಲಿ ಕೂಡ ಬೇಡಿಕೆ ಇತ್ತು. ಇಲ್ಲಿ ಹರಪ್ಪ ನಾಗರಿಕತೆ ಏನಿದೆ, ಇಲ್ಲಿ ದೊರೆತಿರುವಂತಹ ಏನು ಮಣಿಗಳಿದೆ ಅದು ಮೆಸೊಪೊಟೋಮಿಯಾ ನಾಗರಿಕತೆಯಲ್ಲೂ ಕೂಡ ಅದು ಹೆಚ್ಚು ಬೇಡಿಕೆಯನ್ನು ಹೊಂದಿತ್ತು ಅನ್ನೋದು ಕಾಣಬಹುದು. ಮಣಿಗಳಲ್ಲಿ ಉದ್ದವಾದ ರಂಧ್ರವನ್ನ ಕೊರೆಯುವ ವಿಧಾನವನ್ನ ಹರಪ್ಪ ಜನರು ಕರಗತ ಮಾಡಿಕೊಂಡಿದ್ದದ್ದು ಒಂದು ವಿಶೇಷ. ಮಣಿ ಏನಿತ್ತು, ಆ ಮಣಿಯಲ್ಲಿ ಉದ್ದವಾದಂತಹ ರಂಧ್ರಗಳನ್ನ ಕೊರೆಯುವಂತಹ ವಿಧಾನವನ್ನ ಹರಪ್ಪಾದ ಜನರು ಕರಗತವನ್ನ ಮಾಡಿಕೊಂಡಿದ್ರು. ಇವಲ್ಲದೆ ಬಗೆ ಬಗೆಯ ಚಿತ್ತಾರಗಳುಳ್ಳ ಮಡಿಕೆಗಳು ದೊರೆತಿವೆ. ಲೋಹಗಳಿಂದ, ಶಂಖ ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದ ಬಳೆಗಳು ಅನೇಕ ಸಂಖ್ಯೆಯಲ್ಲಿ ಸಿಕ್ಕಿವೆ. ಅವುಗಳನ್ನ ವಿವಿಧ ರೀತಿಯಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ದೊರೆತಿವೆ. ನೋಡಿ, ಮಾತೃದೇವತೆಯ ಮಣ್ಣಿನ ಮೂರ್ತಿಯನ್ನ ಇಲ್ಲಿ ನಾವು ನೋಡಬಹುದು. ಕಾಲಿಬಂಗನ್ನಲ್ಲಿ ಸಿಕ್ಕಿರುವಂತಹ ಶಿವಲಿಂಗ, ಕಾಲಿಬಂಗನ್ನಲ್ಲಿ ಸಿಕ್ಕಿರುವಂತದ್ದು. ಈ ನಾಗರಿಕತೆಯ ಮುದ್ರೆಗಳ ಮೇಲೆ ಇನ್ನೂ ಅಜ್ಞಾತವಾಗಿ ಉಳಿದಿರುವ ಲಿಪಿಯ ಬರಹಗಳು ಕಂಡು ಬರುತ್ತವೆ. ಈ ಲಿಪಿಯನ್ನ ವಿದ್ವಾಂಸರು ಚಿತ್ರಲಿಪಿ ಅಂತ ಕರೆಯಲಾಗಿದೆ. ಚಿತ್ರಲಿಪಿ. ಮುದ್ರೆಗಳ ಮೇಲೆ ಮೂಡಿಸಿರುವ ಚಿತ್ರಗಳ ಪೈಕಿ ವೃಷಭ ಪ್ರಮುಖವಾದದ್ದು. ಮತ್ತೊಂದು ಮುಖ್ಯ ಚಿತ್ರ ಅಶ್ವತ್ಥದ ಎಲೆಯದ್ದು. ಯೋಗದ ವಿವಿಧ ಆಸನಗಳನ್ನ, ನಮಸ್ಕಾರ ಮುದ್ರೆಗಳನ್ನ ಹೊಂದಿರುವ ಅನೇಕ ಮೂರ್ತಿಗಳು ದೊರೆತಿವೆ. ನೇಯ್ಗೆಯವರು ಹತ್ತಿ ಹಾಗೂ ಕೆಲವೊಮ್ಮೆ ರೇಷ್ಮೆಯನ್ನ ಬಳಸಿ ನೇಯುತ್ತಿದ್ದರು. ನೇಯುವಂತವರು ಹತ್ತಿ ಮತ್ತೆ ಕೆಲವು ರೇಷ್ಮೆಗಳನ್ನ ಬಳಸಿ ನೇಯ್ಗೆಯನ್ನ ಮಾಡ್ತಾ ಇದ್ರು. ಹಾಗೆ ನೇಯ್ಗೆ ಪದ್ಧತಿನೂ ಆಗ ಚಾಲ್ತಿಯಲ್ಲಿತ್ತು ಅನ್ನೋದು ನಮ್ಗೆ ಇದರಿಂದ ಗೊತ್ತಾಗುತ್ತೆ. ಕಲ್ಲು, ದಂತ ಮೊದಲಾದ ಪದಾರ್ಥಗಳ ಮೇಲೆ ಕೆತ್ತನೆ ಮಾಡುವ ಕಲಾವಿದರಿದ್ದರು. ಕಂಬಳಿಗಳು, ಮರದಿಂದ ಮಾಡಿದ ಪೀಠೋಪಕರಣಗಳು, ಕಟ್ಟಡಗಳ ಅಂದ ಹೆಚ್ಚಿಸುವ ವಸ್ತುಗಳು ಮೊದಲಾದವು ಬಳಕೆಯಲ್ಲಿದ್ದವು. ಈ ನಾಗರಿಕತೆಯ ಮುಖ್ಯ ಲೋಹಗಳಲ್ಲೊಂದು ಕಂಚು. ಅದಕ್ಕೆ ಬೇಕಾದ ತಾಮ್ರವು ಬಲೂಚಿಸ್ತಾನ್ನಲ್ಲಿ, ರಾಜಸ್ಥಾನ ಮೊದಲಾದ ಕಡೆಗಳಲ್ಲಿ ದೊರೆಯುತ್ತಿತ್ತು. ಈ ನಾಗರಿಕತೆಯಲ್ಲಿ ಮುಖ್ಯ ಲೋಹ ಅಂದ್ರೆ ಅದು ಕಂಚಾಗಿರುತ್ತೆ. ಅದಕ್ಕೆ ಬೇಕಾದಂತ ತಾಮ್ರವು ಎಲ್ಲಿ ಸಿಗ್ತಾ ಇತ್ತು? ತಾಮ್ರ ಅಂತ ಅಂದ್ರೆ ಬಲೂಚಿಸ್ತಾನಲ್ಲಿ ಮತ್ತೆ ರಾಜಸ್ಥಾನದಲ್ಲಿ ತಾಮ್ರ ಸಿಗ್ತಾ ಇತ್ತು. ಇದರಿಂದ ಗಟ್ಟಿಯಾದ ಉಳಿ ಕೊಡಲಿಗಳಿಂದ ಮೊದಲ್ಗೊಂಡು ಕನ್ನಡಿಗಳ ತನಕ ಅನೇಕ ಪದಾರ್ಥಗಳನ್ನು ನಿರ್ಮಿಸಲು ಅವರಿಗೆ ಸಾಧ್ಯವಾಯಿತು. ನೋಡಿ, ನೆಕ್ಸ್ಟ್ ಸಾಹಿತ್ಯ, ಸಂಗೀತ, ನೃತ್ಯ, ಚಿತ್ರ, ಶಿಲ್ಪವೇ ಮೊದಲಾದ ಕಲೆಗಳು ಚೆನ್ನಾಗಿ ನೆಲೆ ಕಂಡಿದ್ದವು. ಇಲ್ಲಿ ಸಿಂಧೂ ನಾಗರಿಕತೆಯಲ್ಲಿ ಸಾಹಿತ್ಯ ಇತ್ತು, ಸಂಗೀತ ಇತ್ತು, ನೃತ್ಯ ಇತ್ತು, ಚಿತ್ರಕಲೆ ಇತ್ತು, ಶಿಲ್ಪಗಳಿದ್ವು. ಎಲ್ಲವೂ ಆ ಒಂದು ಸಿಂಧೂ ನಾಗರಿಕತೆಯಲ್ಲಿ ನಾವು ಕಾಣಬಹುದಾಗಿದೆ. ಉತ್ಖನನದ ಮೂಲಕ ದೊರೆತಿರುವ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹಗಳು, ಡೋಲು ಮತ್ತು ತಂತಿಯ ವಾದ್ಯಗಳು, ಹಲವು ಬಗೆಯ ಮುಖವಾಡಗಳು ಇದನ್ನ ಖಚಿತಪಡಿಸುತ್ತವೆ. ಮೆಹೆಂಜೋದಾರುವಿನಲ್ಲಿ ನೃತ್ಯ ಭಂಗಿಯ ಸ್ತ್ರೀ ವಿಗ್ರಹ ದೊರೆತಿದೆ. ನೃತ್ಯ ಭಂಗಿಯ ಒಂದು ಸ್ತ್ರೀ ವಿಗ್ರಹ ಎಲ್ಲಿ ದೊರೆತಿದೆ? ಮೆಹೆಂಜೋದಾರದಲ್ಲಿ ದೊರೆತಿದೆ. ನೋಡಿ, ಬನವಾಲಿಯಲ್ಲಿನ ಅಗ್ನಿಕುಂಡ, ಇದು ಬನವಾಲಿಯಲ್ಲಿರುವಂಥದ್ದು. ನೆಕ್ಸ್ಟ್ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿರುವಂತೆ ಅವರ ಕೃಷಿ ಹೇಗಿತ್ತು, ಅವರ ವ್ಯಾಪಾರ ವ್ಯವಸ್ಥೆ ಹೇಗಿತ್ತು ಅನ್ನೋದು ನೋಡೋದಾದ್ರೆ, ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನ ಅವಲಂಬಿಸಿದ್ದರು.
ಗೋಧಿ, ಬಾರ್ಲಿ, ಕಾಳು ಇವರ ಮುಖ್ಯ ಬೆಳೆಗಳಾಗಿದ್ದವು. ಬೇಟೆ ಮತ್ತು ಮೀನುಗಾರಿಕೆಗಳು ವ್ಯಾಪಕವಾಗಿದ್ದವು. ಹತ್ತಿಯನ್ನ ಬೆಳೆದು ಬಗೆ ಬಗೆಯ ಉಡುಪುಗಳನ್ನ ತಯಾರಿಸಲಾಗುತ್ತಿತ್ತು. ಹತ್ತಿಯನ್ನ ಬೆಳೆದು ಇವರು ಬಗೆ ಬಗೆಯ ಉಡುಪುಗಳನ್ನ ತಯಾರಿಸ್ತಾ ಇದ್ರು. ಇವರು ಡಬ್ಬದ ಗೂಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿ ಸಾಕಾಣಿಕೆಯಲ್ಲಿ ತೊಡಗಿದ್ದರು. ಎತ್ತುಗಳನ್ನ ಹೊರೆ ಹೊಯ್ಯಲು ಬಳಸಲಾಗುತ್ತಿತ್ತು. ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದ್ದವು. ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಈ ನಗರ ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರ ದೇಶಗಳ ಜೊತೆಯಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಬಲೂಚಿಸ್ತಾನ, ಸೌರಾಷ್ಟ್ರ, ದಖನ್ ಪ್ರದೇಶಗಳು ಇವುಗಳಲ್ಲಿ ಕೆಲವು. ವ್ಯಾಪಾರ ಮಾಡುವಂಥದ್ರಲ್ಲಿ ಎಲ್ಲೆಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು? ಬಲೂಚಿಸ್ತಾನ್ನಲ್ಲಿ, ಸೌರಾಷ್ಟ್ರದಲ್ಲಿ, ದಖನ್ ಪ್ರದೇಶಗಳಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರು. ಮೆಸೊಪೊಟೋಮಿಯಾದಲ್ಲಿ ಸಿಕ್ಕಿರುವಂತಹ ಹಲವು ಮುದ್ರೆಗಳು ಆ ಪ್ರದೇಶದೊಂದಿಗೆ ಸಿಂಧೂ ಸರಸ್ವತಿ ನಾಗರಿಕತೆಯು ಹೊಂದಿದ್ದ ಆರ್ಥಿಕ ಸಂಬಂಧವನ್ನ ಸೂಚಿಸುತ್ತೆ. ಗುಜರಾತಿನ ಲೋಥಲ್ನಲ್ಲಿ ಬೃಹದಾಕಾರದ ಕಟ್ಟಡ ಒಂದು ಪತ್ತೆಯಾಗಿದ್ದು, ಎಲ್ಲಿ? ಲೋಥಲ್ನಲ್ಲಿ ಬೃಹದಾಕಾರ ಕಟ್ಟಡ ಪತ್ತೆಯಾಗಿದ್ದು ಅದು ಹಡಗುಕಟ್ಟೆ ಅಂದ್ರೆ ಡಾಕ್ ಯಾರ್ಡ್ ಅಂದ್ರೆ ಹಡಗುಕಟ್ಟೆ ಆಗಿದ್ದಿರಬೇಕೆಂದು ವಿದ್ವಾಂಸರು ಅಭಿಪ್ರಾಯ ಪಡುತ್ತಾರೆ. ಲೋಥಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಲೋಥಲ್ ಅನ್ನುವಂಥದ್ದು ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಇಲ್ಲಿ ಲೋಥಲ್ ಇರುವಂತದ್ದು ಗುಜರಾತ್ ಪ್ರದೇಶದಲ್ಲಿ ಕಂಡು ಬರುತ್ತೆ. ಅಂದ್ರೆ ಅದು ಕರಾವಳಿ ಪ್ರದೇಶದಲ್ಲಿ ಇರುವಂತದ್ದು. ಅದರಿಂದ ನೋಡಿ ಹಡಗುಕಟ್ಟೆಯನ್ನ ಡಾಕ್ ಯಾರ್ಡ್ ಅಂತ ಕರೆಯಲಾಗುತ್ತದೆ. ಗುಜರಾತ್ ನಲ್ಲಿ ಕಂಡು ಬರುವಂತ ಲೋಥಲ್ ನಲ್ಲಿ ಹಡಗುಕಟ್ಟೆಯನ್ನ ಆಗಿನ ಕಾಲದಲ್ಲಿ ಅಂದ್ರೆ ಸಿಂಧೂ ನಾಗರಿಕತೆ ಜನರು ಯೂಸ್ ಮಾಡ್ತಾ ಇದ್ರು. ಏನಕ್ಕೋಸ್ಕರ? ವಾಣಿಜ್ಯ ವ್ಯಾಪಾರಕ್ಕೋಸ್ಕರ. ಹಾಗಾಗಿ ಅವರ ಒಂದು ವ್ಯವಸ್ಥೆ ಹೇಗಿತ್ತು ಅನ್ನೋ, ಎಷ್ಟು ಉನ್ನತವಾಗಿತ್ತು ಅನ್ನೋದು ನಮ್ಗೆ ಇದರಿಂದ ತಿಳಿದು ಬರುತ್ತೆ. ಧೋಲಾವೀರ ಎಂಬ ತಾಣದಲ್ಲಿ ಮಳೆ ನೀರನ್ನ ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು. ಎಲ್ಲಿ? ಧೋಲಾವೀರದಲ್ಲಿ ಏನು ವ್ಯವಸ್ಥೆ ಇತ್ತು? ಮಳೆ ನೀರನ್ನ ಯಾವ ರೀತಿ ಯುಕ್ತವಾಗಿ ಸಂಗ್ರಹಿಸಬೇಕು ಅನ್ನೋಂಥ ವ್ಯವಸ್ಥೆ ಧೋಲಾವೀರದಲ್ಲಿ ನಾವು ಕಾಣಬಹುದಾಗಿದೆ. ಲೋಥಲ್ನಲ್ಲಿ ಹಡಗುಕಟ್ಟೆ, ಧೋಲಾವೀರದಲ್ಲಿ ಮಳೆ ನೀರನ್ನ ಅತ್ಯಂತ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆಯನ್ನ ಕಾಣಬಹುದಾಗಿದೆ. ಇದನ್ನೆಲ್ಲ ಗಮನಿಸಿದಾಗ ಹರಪ್ಪ ಅಥವಾ ಸಿಂಧೂ ಸರಸ್ವತಿ ನಾಗರಿಕತೆ ಎಷ್ಟು ಮುಂದುವರೆದಿತ್ತೆಂದು ತಿಳಿಯುತ್ತದೆ. ಈಗ ಸಿಂಧೂ ನಾಗರಿಕತೆ ಹೇಗೆ ಅವನತಿ ಹೊಂತು ಅಂತ ನೋಡೋದಾದ್ರೆ, ಸುಮಾರು 4000 ವರ್ಷಗಳ ಹಿಂದೆ ಈ ನಾಗರಿಕತೆಯು ಅವನತಿಯ ಹಾದಿಯನ್ನ ಹಿಡಿಯಿತು. ನಗರಗಳ ಅವನತಿಗೆ ಇತಿಹಾಸ ತಜ್ಞರು ಅನೇಕ ವಿವರಣೆಗಳನ್ನ ನೀಡಿದ್ದಾರೆ. ಕೆಲವರು ಬತ್ತಿ ಹೋದ ನದಿಗಳು, ಕೆಲವರು ಹೇಳ್ತಾರೆ ಬತ್ತಿ ಹೋದ ನದಿಗಳು ಅಂತ. ಇನ್ನ ಕೆಲವರು ಹೇಳ್ತಾರೆ ನದಿಗಳ ದಿಕ್ಕು ಬದಲಾವಣೆ ಇದಕ್ಕೆ ಪ್ರಮುಖ ಕಾರಣ ಆಗಿತ್ತು ಅಂತ ಹೇಳ್ತಾರೆ. ಯಾವುದಕ್ಕೆ? ಅವನತಿಗೆ. ಇನ್ನೂ ಕೆಲವರು ಕಾಡಿನ ನಾಶ ಇದಕ್ಕೆ ಕಾರಣವಾಗಿತ್ತು ಅಂತ ಹೇಳ್ತಾರೆ. ಪ್ರವಾಹಗಳಿಂದ ನಾಡೆಲ್ಲ ಜಲಾವೃತಗೊಂಡಿದ್ದರಿಂದ ಇವುಗಳು ನಾಶ ಆಯಿತು ಅನ್ನೋದು ಕೆಲವರು ಹೇಳ್ತಾರೆ, ಕೆಲವು ಇತಿಹಾಸಕಾರರು ಹೇಳ್ತಾರೆ. ಹೀಗಾಗಿ ಸಿಂಧೂ ಮತ್ತು ಪಶ್ಚಿಮ ಪಂಜಾಬಿನ ಕೆಲವು ನಿವೇಶನಗಳಲ್ಲಿಯ ಜನರು ಆ ಪ್ರದೇಶಗಳನ್ನ ಬಿಟ್ಟು ಪೂರ್ವ ಮತ್ತು ದಕ್ಷಿಣದ ಹೊಸ ತಾಣಗಳಿಗೆ ವಲಸೆ ಹೋದರೆಂದು ವಿದ್ವಾಂಸರು ಹೇಳುತ್ತಾರೆ. ಸಿಂಧೂ ನಾಗರಿಕತೆಯಲ್ಲಿ ಇದ್ದಂತಹ ಜನರು ಸಿಂಧೂ ಮತ್ತೆ ಪಶ್ಚಿಮ ಪಂಜಾಬಿನ ಕೆಲವು ನಿವೇಶನಗಳಲ್ಲಿಯ ಜನರು ಆ ಪ್ರದೇಶಗಳನ್ನ ಬಿಟ್ಟು ಕೆಲವು ಪೂರ್ವದ ಕಡೆಗೆ ಬರ್ತಾರೆ, ಇನ್ನ ಕೆಲವರು ದಕ್ಷಿಣದ ಹೊಸ ತಾಣಗಳಿಗೆ ಬಂದು ನೆಲೆಸ್ತಾರೆ ಅಂತ ಕೆಲ ವಿದ್ವಾಂಸರು ಹೇಳ್ತಾರೆ. ಗುಜರಾತಿನ ಲೋಥಲ್ ನಗರದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆಯ ಪ್ರಕ್ರಿಯೆ ಇನ್ನು ಅನೇಕ ವರ್ಷಗಳು ಮುಂದುವರಿಯಿತು. ಹೀಗೆ ಸಿಂಧೂ ಸರಸ್ವತಿ ಅಥವಾ ಹರಪ್ಪ ನಾಗರಿಕತೆಯು ಆರಂಭಿಕ ಭಾರತದ ಚರಿತ್ರೆಯ ಮುಖ್ಯ ಭಾಗವಾಗಿತ್ತು ಅಂತ ನೋಡಬಹುದಾಗಿದೆ. ನೋಡಿ, ಸಿಂಧೂ ಮತ್ತೆ ಸರಸ್ವತಿ ನಾಗರಿಕತೆ ಏನಿದೆ ಎಷ್ಟು ಭವ್ಯಯುತವಾಗಿತ್ತು ಅನ್ನೋದಕ್ಕೆ ನಾವಿವತ್ತು ಓದಿದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿನ ಒಂದು ಲಕ್ಷಣಗಳು, ನಗರ ಯೋಜನೆ ಹೇಗಿತ್ತು, ಬೀದಿಗಳು ಹೇಗಿದ್ವು, ಒಳಚರಂಡಿ ವ್ಯವಸ್ಥೆ ಹೇಗಿತ್ತು. ಅವರು ಒಳಚರಂಡಿ ವ್ಯವಸ್ಥೆಯಲ್ಲಿ ಅವರು ಇಂಗು ಗುಂಡಿಗಳನ್ನ ಮಾಡಿದ್ರು, ಅದು ಎಷ್ಟು ವ್ಯವಸ್ಥಿತವಾಗಿತ್ತು. ಅದ್ರ ಜೊತೆಗೆ ಅವರು ಸ್ನಾನದ ಕೊಳಗಳನ್ನ ಮಾಡಿದ್ರು. ಆ ಸ್ನಾನದ ಕೊಳ ಹೇಗಿತ್ತು ಅಂದ್ರೆ ನೋಡಿ, ಈ ಸ್ನಾನದ ಕೊಳ ಮಧ್ಯದಲ್ಲಿ ಏನಿದೆ ಇದು 39 ಅಡಿ ಉದ್ದವನ್ನು ಹೊಂದಿತ್ತು. 39 ಅಡಿ ಉದ್ದ ಹಾಗೂ 23 ಅಡಿ ಅಗಲವನ್ನ ಹೊಂದಿತ್ತು. 23 ಅಡಿ ಅಗಲವನ್ನ ಹೊಂದಿತ್ತು. ಆಳ 8 ಅಡಿ ಆಳವನ್ನು ಹೊಂದಿತ್ತು.
8 ಅಡಿ ಆಳವನ್ನ ಹೊಂದಿತ್ತು. ಉಗ್ರಾಣಗಳು ಹೇಗಿದ್ವು, ಅಲ್ಲಿನ ಕಟ್ಟಡಗಳು ಹೇಗಿದ್ವು, ಆ ಕಟ್ಟಡಗಳನ್ನ ಸುಟ್ಟ ಇಟ್ಟಿಗೆಯಿಂದ ನಿರ್ಮಾಣವನ್ನ ಮಾಡ್ತಿದ್ರು. ಈ ಎಲ್ಲ ವಿಚಾರಗಳು ಆಗಿನ ಕಾಲದಲ್ಲಿ ಸಿಂಧೂ ನಾಗರಿಕತೆ ಜನರಿಗೆ ತಿಳಿದಿತ್ತು. ಇದರಿಂದ ಆ ನಾಗರಿಕತೆ ಎಷ್ಟು ಉನ್ನತವಾಗಿತ್ತು ಅನ್ನೋದು ನಾವು ಇತಿಹಾಸದ ಪುಟಗಳಲ್ಲಿ ನಾವು ಕಾಣ್ತೀವಿ. ಹೀಗಾಗಿ ಈ ಒಂದು ನಾಗರಿಕತೆ ಜಗತ್ತಿನ ನಾಗರಿಕತೆಗಳಲ್ಲಿ ಒಂದಾಗಿದ್ದು ವೈಭವಯುತವಾದಂತಹ ನಾಗರಿಕತೆ ಅಂತ ಹೆಸರುವಾಸಿಯಾಗಿದೆ ನಮ್ಮ ಈ ಒಂದು ಸಿಂಧೂ ಸರಸ್ವತಿ ನಾಗರಿಕತೆ. ನೆಕ್ಸ್ಟ್ ಬರೋದು ನೋಡಿ, ನೆಕ್ಸ್ಟ್ ನಾವು ವೇದಗಳ ಕಾಲದ ನಾಗರಿಕತೆ ಬಗ್ಗೆ ತಿಳ್ಕೊಳ್ಳೋಣ. ವೇದಗಳ ಕಾಲದ ನಾಗರಿಕತೆ ಅಂದ್ರೆ ಭಾರತದ ಇತಿಹಾಸ ಕಾಲವು ವೇದಗಳ ಕಾಲದ ನಾಗರಿಕತೆಯಿಂದ ಪ್ರಾರಂಭವಾಗುತ್ತದೆ. ಭಾರತದ ಇತಿಹಾಸ ಅನ್ನುವಂಥದ್ದು ವೇದಗಳ ಕಾಲದ ನಾಗರಿಕತೆಯಿಂದ ಪ್ರಾರಂಭವಾಗುತ್ತೆ. ಯಾಕೆ ಸಿಂಧು ನಾಗರಿಕತೆಯಿಂದ ಯಾಕೆ ಪ್ರಾರಂಭವಾಗಲ್ಲ ಅಂತ ಕೇಳೋದಾದ್ರೆ ನೋಡಿ, ಸಿಂಧು ನಾಗರಿಕತೆ ಉನ್ನತವಾದಂತಹ ನಾಗರಿಕತೆ ಆಗಿತ್ತು. ಲಿಪಿ ಇತ್ತು, ಭಾಷೆ ಇತ್ತು, ಎಲ್ಲವೂ ಇತ್ತು. ಆದ್ರೆ ಇವತ್ತಿನವರೆಗೂ ಆ ಭಾಷೆಯನ್ನಾಗ್ಲಿ ಯಾವ ಲಿಪಿಯಲ್ಲಿದೆ ಏನ್ ಬರ್ದಿದ್ದಾರೆ ಅನ್ನೋದು ನಮ್ಗೆ ಇವತ್ತಿನವರೆಗೂ ನಮ್ಗೆ ಓದಕ್ಕೆ ಆಗಿಲ್ಲ. ಆದ್ರೆ ವೇದಗಳ ಕಾಲದಲ್ಲಿ ನಾವು ಏನು ಇದೆ ಗ್ರಂಥಗಳು ಅವನ್ನೆಲ್ಲ ನಾವು ಓದಿದೀವಿ, ಅದ್ರ ಬಗ್ಗೆ ನಾವು ಅರ್ಥವನ್ನ ಮಾಡ್ಕೊಂಡಿದೀವಿ. ಯಾಕಂದ್ರೆ ಆ ಭಾಷೆ ಸಂಸ್ಕೃತ ಭಾಷೆಯಾಗಿತ್ತು, ಇದಕ್ಕೊಂದು ಲಿಪಿ ಇದೆ. ಹಾಗಾಗಿ ಭಾರತದ ಇತಿಹಾಸವನ್ನು ನಾವು ವೇದಗಳ ಕಾಲದ ನಾಗರಿಕತೆಯಿಂದ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದಾಗಿದೆ. ನಂತರ ಇದರ ಕಾಲಾವಧಿಯನ್ನ ಸಾಮಾನ್ಯ ಶಕಪೂರ್ವ 1500ರಿಂದ ಸಾಮಾನ್ಯ ಶಕಪೂರ್ವ 700ರ ನಡುವಿನ ಅವಧಿಯ ಎಂದು ನಾವು ಗುರುತಿಸಬಹುದಾಗಿದೆ. ಯಾವುದನ್ನ? ವೇದಗಳ ಕಾಲದ ನಾಗರಿಕತೆಯನ್ನ. ಇದನ್ನ ಪೂರ್ವ ವೇದ ಕಾಲ, ಋಗ್ವೇದ ಕಾಲ ಮತ್ತು ನಂತರದ ವೇದಗಳ ಕಾಲ ಅಂತ ಹೇಳ್ಬೋದಾಗಿದೆ. ಈ ಒಂದು ವೇದಗಳ ಕಾಲದ ನಾಗರಿಕತೆಯನ್ನ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಯಾವ್ದು ಅಂದ್ರೆ ಋಗ್ವೇದ ಕಾಲ ಅಥವಾ ಪೂರ್ವ ವೇದ ಕಾಲ ಅಂತ ಕರಿತೀವಿ. ಎರಡನೇದು ನಂತರದ ವೇದ ಕಾಲ ಅಂತ ಕರಿತೀವಿ. ನಂತರದ ವೇದ ಕಾಲದಲ್ಲಿ ನಾವು ಯಜುರ್ವೇದವನ್ನ, ಸಾಮವೇದವನ್ನ, ಅಥರ್ವ ವೇದವನ್ನ ನಾವು ನೋಡ್ತೀವಿ. ವೇದ ಅಂದ್ರೆ ಏನು? ವೇದ ಅನ್ನುವಂಥದ್ದು ವಿದ್ ಎಂಬ ಪದದಿಂದ ಬಂದಿದೆ. ವಿದ್ ಅಂದ್ರೆ ಜ್ಞಾನ, ಸಂಸ್ಕೃತ ಪದ ಇದು ವಿದ್ ಅನ್ನುವಂಥದ್ದು. ಮತ್ತೆ ವೇದಗಳ ಕಾಲದ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲ ವೇದ ಋಗ್ವೇದ. ಇದರಲ್ಲಿ 1028 ಸ್ತೋತ್ರಗಳು, 10 ಮಂಡಲಗಳನ್ನ ನಾವು ಇರೋದನ್ನ ಕಾಣಬಹುದಾಗಿದೆ. ಆಮೇಲೆ ನಿಸರ್ಗ, ದೇವತೆಗಳ ಆರಾಧನೆಯ ಸ್ತೋತ್ರಗಳು ಹೊಂದಿವೆ ಈ ಋಗ್ವೇದದಲ್ಲಿ. ಸ್ತೋತ್ರಗಳನ್ನ ಪಠಿಸುವವನನ್ನ ನಾವು ಹೋತ್ರಿ ಎಂದು ಕರೆಯುತ್ತಿದ್ದರು. ಏನು? ಋಗ್ವೇದದಲ್ಲಿ 1028 ಸ್ತೋತ್ರಗಳಿವೆ ಮತ್ತು 10 ಮಂಡಲಗಳಿವೆ. ಹಾಗೂ ನಿಸರ್ಗ ಅಂದ್ರೆ ಪ್ರಕೃತಿ ಆರಾಧಕರು, ದೇವತೆಗಳ ಆರಾಧನೆಯ ಸ್ತೋತ್ರಗಳು ಈ ಒಂದು ಋಗ್ವೇದದಲ್ಲಿರೋದನ್ನ ಕಾಣಬಹುದು. ಈ ಸ್ತೋತ್ರಗಳನ್ನ ಪಠಿಸುವವನನ್ನ ಏನಂತ ಕರೀತಾರೆ? ಹೋತ್ರಿ ಅಂತ ಕರೀತಾರೆ. ನೆಕ್ಸ್ಟ್ ವೇದಗಳ ಕಾಲದ ಸಾಮಾಜಿಕ, ಧಾರ್ಮಿಕ, ರಾಜಕೀಯ, ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದು ನೋಡೋದಾದ್ರೆ ಪೂರ್ವ ವೇದ ಕಾಲ ಅಂದ್ರೆ ಋಗ್ವೇದ ಕಾಲದಲ್ಲಿ 10ನೆಯ ಮಂಡಲದಲ್ಲಿ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ವರ್ಣ ವ್ಯವಸ್ಥೆ ಅಂದ್ರೆ 4 ರೀತಿಯಾದಂಥದ್ದು. ಯಾವುದದು? ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಂಬ 4 ವರ್ಣಗಳು ಇದ್ವು ಋಗ್ವೇದ ಕಾಲದಲ್ಲಿ ಅನ್ನೋದು 10ನೆಯ ಮಂಡಲದ ಪುರುಷ ಸೂಕ್ತದಲ್ಲಿ ಕಾಣಬಹುದು. ಇಲ್ಲಿ ಕ್ವಶನ್ ಆಗ್ಬೋದು ನೋಡಿ, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇವು ವರ್ಣ ವ್ಯವಸ್ಥೆಯನ್ನ ನಾವು ಎಲ್ಲಿ ಕಾಣಬಹುದು? ವೇದಗಳ ಕಾಲದಲ್ಲಿ ಕಾಣಬಹುದು. ವೇದಗಳಲ್ಲಿ ಯಾವ ವೇದ ಕಾಲ? ಪೂರ್ವ ವೇದ ಕಾಲ. ಎಲ್ಲಿ? ಋಗ್ವೇದದಲ್ಲಿ. ಯಾವ ಒಂದು ಮಂಡಲದಲ್ಲಿ? 10ನೇ ಮಂಡಲದಲ್ಲಿ. ಯಾವದ್ರಲ್ಲಿ? ಪುರುಷ ಸೂಕ್ತದಲ್ಲಿ ನೋಡಬಹುದು. ವ್ಯಕ್ತಿಯು ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ವ್ಯವಸ್ಥೆ ನಿರ್ಧಾರವಾಗಿತ್ತು ಹೊರತು ಹುಟ್ಟಿನಿಂದಲ್ಲ. ವ್ಯಕ್ತಿ ಏನ್ ಆತ ಕೆಲಸ ಮಾಡ್ತಾನೆ, ವೃತ್ತಿ ಅಂದ್ರೆ ಕೆಲಸ, ಏನ್ ಆತ ಕೆಲಸ ಮಾಡ್ತಾನೆ ಆ ಕೆಲಸದ ಆಧಾರದ ಮೇಲೆ ಆತನನ್ನ ಯಾವ ವರ್ಣಕ್ಕೆ ಸೇರಿದವನು ಅಂತ ಹೇಳ್ಬೋದು. ಬ್ರಾಹ್ಮಣ ಅಂದ್ರೆ ವೇದಗಳನ್ನ ಪಠಿಸುವಂಥದ್ದು, ವಿದ್ಯೆಯನ್ನ ಕಲಿಸುವಂತಹ ವೃತ್ತಿಯನ್ನ ಕೈಗೊಳ್ಳುವವರನ್ನ ನಾವು ಬ್ರಾಹ್ಮಣರು ಅಂತ ಕರಿತೀವಿ. ಮತ್ತೆ ಕ್ಷತ್ರಿಯರು ಅಂದ್ರೆ ಒಂದು ಗುಂಪನ್ನ, ಜನತೆಯನ್ನ ರಕ್ಷಣೆ ಮಾಡುವಂತಹ ಅವರನ್ನ ನಾವು ಕ್ಷತ್ರಿಯರು ಅಂತ ಕರಿತೀವಿ. ವೈಶ್ಯರು ಅಂದ್ರೆ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರೋರನ್ನ ವೈಶ್ಯರು ಅಂತ ಕರಿತೀವಿ. ಹಾಗೆ ಶೂದ್ರರು ಅಂದ್ರೆ ಈ 3 ವರ್ಗಗಳಿಗೆ ಕೆಲಸ ಕಾರ್ಯಗಳನ್ನ ಮಾಡುವಂತಹವರು, ಮನೆಗಳಲ್ಲಿ ಆಗಿರ್ಬೋದು, ಹಾಗೆ ಹೊಲದಲ್ಲಿ ಕೆಲಸ ಮಾಡುವಂತವ್ರನ್ನ ನಾವು ಶೂದ್ರರು ಅಂತ ಕರೀತಾರೆ. ಈ ರೀತಿ 4 ವರ್ಣಗಳು ಅವರು ಕೈಗೊಂಡಂತಹ ವೃತ್ತಿಯ ಆಧಾರದ ಮೇಲೆ ಅವರ ವರ್ಣ ನಿರ್ಣಯವಾಗಿತ್ತು, ಹುಟ್ಟಿನಿಂದ ಅಲ್ಲ ಅನ್ನೋದು ನೋಡಬಹುದು. ನೆಕ್ಸ್ಟ್, ಸಮಾಜದಲ್ಲಿ ಮಹಿಳೆಯರಿಗೆ
ಸಮಾನ ಸ್ಥಾನಮಾನವಿತ್ತು. ಮಹಿಳೆಯರಿಗೆ ಪುರುಷರಷ್ಟೇ ಸಮಾನ ಸ್ಥಾನಮಾನವಿತ್ತು. ರಾಜನನ್ನ ರಾಜನ್ ಎಂದು ಕರೆಯಲಾಗುತ್ತಿತ್ತು. ರಾಜನನ್ನ ಏನಂತ ಕರೀತಿದ್ರು? ರಾಜನ್ ಎಂದು ಕರೆಯಲಾಗುತ್ತಿತ್ತು. ಇದು ಪ್ರಶ್ನೆ ಆಗಿದೆ. ಈತನ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತಗಳೆಂಬ ಸಂಸ್ಥೆಗಳು ಇದ್ವು. ಇದು ಸಭಾ ಸಮಿತಿ ಮತ್ತೆ ವಿಧಾತ ಅನ್ನುವಂಥ ಸಂಸ್ಥೆಗಳಿದ್ವು. ಈಗ ನಮ್ಮಲ್ಲಿ ಹೇಗೆ ಲೋಕಸಭೆ, ರಾಜ್ಯಸಭೆಗಳು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಆ ರೀತಿಯಾದಂತಹ ಸಭಾ ಸಮಿತಿ ವಿಧಾತಗಳನ್ನುವಂಥ ಒಂದು ಕಾನ್ಸೆಪ್ಟ್ ಆಗ ಇತ್ತು. ಇಲ್ಲಿ ಜನರು ಆಯ್ಕೆ ಮಾಡಿಕೊಂಡು ಇಲ್ಲಿ ರಾಜ್ಯಭಾರವನ್ನ ಮಾಡ್ತಾ ಇದ್ರು. ನಂತರ ವಿಧವಾ ವಿವಾಹ ಜಾರಿಯಲ್ಲಿತ್ತು. ಪೂರ್ವ ವೇದಗಳ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶುಸಂಗೋಪನೆಗಳನ್ನ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ನೆಕ್ಸ್ಟ್ ಉತ್ತರ ವೇದ ಕಾಲ. ಉತ್ತರ ವೇದ ಕಾಲ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧರಿತವಾಗತೊಡಗಿತು. ಋಗ್ವೇದ ಕಾಲದಲ್ಲಿ ಅವನು ಯಾವ ವೃತ್ತಿಯನ್ನು ಕೈಗೊಳ್ತಾನೋ ಅಲ್ಲಿಂದ ಅವನ ಒಂದು ವರ್ಣ ಸ್ಟಾರ್ಟ್ ಆಗ್ತಿತ್ತು. ಅವನು ಯಾವ ಜಾತಿಗೆ ಸೇರ್ತಿದ್ದ, ಅವನು ಯಾವ ವೃತ್ತಿಯನ್ನು ಕೈಗೊಳ್ತಿದ್ದಾನೋ ಅದರ ಆಧಾರದ ಮೇಲೆ. ಆದ್ರೆ ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದನೇ ಆತನ ಜಾತಿ ನಿರ್ಧಾರ ಆಗ್ತಿತ್ತು. ಜಾತಿ ವ್ಯವಸ್ಥೆ ಜಟಿಲಗೊಂಡಿತ್ತು. ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನವಿರಲಿಲ್ಲ. ಇಲ್ಲಿ ಸಮಾನ ಸ್ಥಾನಮಾನ ಇತ್ತು ಋಗ್ವೇದದಲ್ಲಿ, ವೇದಗಳ ಕಾಲದಲ್ಲಿ, ಪೂರ್ವ ವೇದಗಳ ಕಾಲದಲ್ಲಿ. ಆದ್ರೆ ಉತ್ತರ ವೇದಗಳ ಕಾಲದಲ್ಲಿ ಸಮಾನವಾದ ಸ್ಥಾನಮಾನ ಇರಲಿಲ್ಲ ಮಹಿಳೆಯರಿಗೆ. ಈ ಕಾಲದಲ್ಲಿ ಯಜ್ಞ ಯಾಗಗಳು ಬಳಕೆಗೆ ಬಂದವು. ಈ ಅವಧಿಯಲ್ಲಿ ವಿಧಾತ್ ಸಭೆಯು ಕಣ್ಮರೆಯಾಯಿತು. ಇಲ್ಲಿ ಸಭಾ ಸಮಿತಿ, ಇಲ್ಲಿ ಏನು ಸಭಾ ಇತ್ತು, ಸಮಿತಿ ಇತ್ತು, ವಿಧಾತ್ ಇತ್ತು. ಆದ್ರೆ ಇಲ್ಲಿ ವಿಧಾತ್ ಕಣ್ಮರೆಯಾಯಿತು. ಇಲ್ಲಿ ಸಭಾ ಸಮಿತಿ ಮಾತ್ರ ಇತ್ತು. ವಿಧವಾ ವಿವಾಹ ಪದ್ಧತಿಯನ್ನ ನಿಷೇಧಿಸಲಾಯಿತು. ಅಲ್ಲಿ ಇತ್ತು, ಇಲ್ಲಿ ಇರಲಿಲ್ಲ. ವರದಕ್ಷಿಣೆ, ಪರದಾ ಪದ್ಧತಿ, ಬಾಲ್ಯ ವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದಿದ್ದವು. ಉತ್ತರ ವೇದಗಳ ಕಾಲದಲ್ಲಿ ಜನರು ಬೇಟೆ ಮತ್ತು ಪಶುಪಾಲನೆಗಿಂತ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು. ಇದಿಷ್ಟು ಉತ್ತರ ವೇದಗಳ ಕಾಲ. ಈಗ ನೋಡಿ, ನಾವು ಏನು ಸಿಂಧೂ ನಾಗರಿಕತೆಗಳ ಬಗ್ಗೆ ತಿಳ್ಕೊಂಡ್ವಿ, ವೇದಗಳ ಕಾಲದ ಸಂಸ್ಕೃತಿಯನ್ನ ತಿಳ್ಕೊಂಡ್ವಿ. ವೇದಗಳ ಕಾಲದ ಸಂಸ್ಕೃತಿಯಲ್ಲಿ ಪೂರ್ವ ವೇದ ಕಾಲ ಹಾಗೆ ಉತ್ತರ ವೇದಗಳ ಕಾಲ ಹೇಗಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಂಡ್ವಿ. ಈಗ ಅಭ್ಯಾಸ ಪ್ರಶ್ನೆಗಳನ್ನ ನೋಡ್ತಾ ಬರೋಣ. ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನ ವಿದ್ವಾಂಸರು ಡ್ಯಾಶ್ ಎಂದು ಕರೆದಿದ್ದಾರೆ. ಏನಂತ ಕರೆದಿದ್ದಾರೆ? ಸಿಂಧೂ ಸರಸ್ವತಿಯ ನಾಗರಿಕತೆ ಮುದ್ರೆಗಳ ಮೇಲೆ ಕಂಡು ಬಂದಿರುವ ಲಿಪಿಯನ್ನು ಏನೆಂದು ಕರೆಯಲಾಗಿದೆ? ಚಿತ್ರಲಿಪಿ ಎಂದು ಕರೆಯಲಾಗಿದೆ. ಚಿತ್ರಲಿಪಿ ಎಂದು ಕರೆಯಲಾಗಿದೆ. ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತು? ಲೋಥಾಲ್ ಆಗಿತ್ತು. ಮಳೆಯ ನೀರನ್ನ ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದ ತಾಣವನ್ನ ಧೋಲಾವೀರ ಅಂತ ಕರಿತೀವಿ. ಏನು? ಧೋಲಾವೀರ. 3 ಕ್ವಶನ್ಗೆ ಆನ್ಸರ್. ಇಲ್ಲಿ ಚಿತ್ರಲಿಪಿ ಅಂತ ಕರಿತೀವಿ. ಏನು? ಚಿತ್ರಲಿಪಿ. ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಯಾವುದಾಗಿತ್ತು? ಲೋಥಾಲ್. ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದಂತಹ ತಾಣವನ್ನ ಧೋಲಾವೀರ. ನೆಕ್ಸ್ಟ್ ಅಭ್ಯಾಸ ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಇಲ್ಲಿಂದಾನೇ ನಮಗೆ GPS ವಿವರಣಾತ್ಮಕ ಪ್ರಶ್ನೆಗಳು ಕೇಳ್ತಾರಲ್ಲ, ವಿವರಣಾತ್ಮಕವಾಗಿ ಉತ್ತರವನ್ನ ಬರೆಯೋದಕ್ಕೆ ಪ್ರಶ್ನೆಗಳು ಇಲ್ಲಿಂದಾನೇ ರೈಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇವನ್ನು ಕೂಡ ಡೀಟೇಲ್ ಆಗಿ ಓದ್ಕೊಳ್ಳೋಣ. ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಗೊಂಡಿದ್ದವು? ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಗೊಂಡಿದ್ದವು? ಮೆಹೆಂಜೋದಾರುವಿನಲ್ಲಿ ಒಂದು ಕೊಳವನ್ನ ಕಟ್ಟಲಾಗಿತ್ತು. ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳನ್ನ ಮೆಹೆಂಜೋದಾರುವಿನಲ್ಲಿ ಕಟ್ಟಲಾಗಿತ್ತು. ಇದನ್ನ ವಿದ್ವಾಂಸರು ಸ್ನಾನದ ಕೊಳವೆಂದಿದ್ದಾರೆ. ಇದನ್ನ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ. ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ. ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಲುಗಳಿದ್ದವು. ಸುತ್ತಲೂ ಕೊಠಡಿಗಳಿದ್ದವು. ಬಹುಶಃ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ಬಳಿಕ ನೀರನ್ನ ಹೊರಗೆ ಬಿಡಲಾಗುತ್ತಿತ್ತು. ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭದಲ್ಲಿ ಸ್ನಾನವನ್ನ ಮಾಡುತ್ತಿದ್ದಿರಬಹುದು ಅಂತ ಹೇಳ್ಬೋದಾಗಿದೆ. ನೆಕ್ಸ್ಟ್ ಕ್ವಶನ್. ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ. ಹರಪ್ಪಾದ ನಗರಗಳಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನ ಕಾಣಬಹುದು. ಪಶ್ಚಿಮ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ. ಇದನ್ನ ಪ್ರಾಕ್ತನ ಶಾಸ್ತ್ರಜ್ಞರು ಕೋಟೆ ಎಂದಿದ್ದಾರೆ. ಸಾಮಾನ್ಯವಾಗಿ ಪೂರ್ವದ ಭಾಗವು ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿದೆ. ತಗ್ಗಿನ ಪ್ರದೇಶದಲ್ಲಿದೆ. ಇದನ್ನ ಗ್ರಾಮವೆಂದಿದ್ದಾರೆ ಪ್ರಾಕ್ತನ ಶಾಸ್ತ್ರಜ್ಞರು. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯೊಂದನ್ನ ಕಟ್ಟಿರುವುದು ಕಂಡುಬರುತ್ತವೆ. ಇಟ್ಟಿಗೆಗಳನ್ನ ಪರಸ್ಪರ ಬೆಸೆದುಕೊಳ್ಳುವಂತೆ ಅಳವಡಿಸಿದ್ದರಿಂದ ಗೋಡೆಯು ಹೆಚ್ಚು ಭದ್ರವಾಗಿತ್ತು.
ಸುಟ್ಟ ಇಟ್ಟಿಗೆಗಳ ಬಳಿಕ ಆ ಸಂಸ್ಕೃತಿಯು ಉನ್ನತಿಯನ್ನ ಸೂಚಿಸುತ್ತದೆ. ಸುಟ್ಟ ಇಟ್ಟಿಗೆಗಳನ್ನು ಬಳಸ್ತಾ ಇದ್ದಿದ್ದರಿಂದ ಆ ಸಂಸ್ಕೃತಿ ಯಾವ ರೀತಿ ಇತ್ತು, ಉನ್ನತ ಸಂಸ್ಕೃತಿಯಾಗಿತ್ತು ಅನ್ನೋದು ಕಾಣಬಹುದಾಗಿದೆ. ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮವು ಜನವಸತಿಯ ಭಾಗವಾಗಿತ್ತು ಮತ್ತು ಅದನ್ನ ಅತ್ಯಂತ ವ್ಯವಸ್ಥಿತವಾದಂತಹ ರೀತಿಯಲ್ಲಿ ರಚಿಸಲಾಗಿದೆ. ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನ, ರಸ್ತೆಗಳನ್ನ ಹಾಗೂ ಚರಂಡಿಗಳನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಇಲ್ಲಿ ಸಿಂಧೂ ನಾಗರಿಕತೆ ಪ್ರದೇಶಗಳಲ್ಲಿ ಮನೆಯ ಬಾಗಿಲುಗಳು ರಸ್ತೆಯ ಮಗ್ಗಲಿನಲ್ಲಿ ಇದ್ದವು. ಯಾವ ಕಿಟಕಿಯೂ ರಸ್ತೆಯ ಮುಖ ಮಾಡಿರಲಿಲ್ಲ. ಮನೆಗಳು ಸ್ನಾನದ ಕೊಠಡಿಗಳನ್ನು ಹೊಂದಿದ್ದವು. ಕೆಲವೊಂದರಲ್ಲಿ ಬಾವಿಗಳಿದ್ದು ಅವುಗಳಿಂದ ನೀರಿನ ಪೂರೈಕೆ ಆಗುತ್ತಿತ್ತು. ನೀರು ಸಮೃದ್ಧವಾಗಿ ಲಭ್ಯವಿತ್ತು. ಪ್ರತಿಯೊಂದು ಮನೆಯಲ್ಲೂ ಸ್ನಾನದ ಕೊಠಡಿಗಳಿರುವುದು ಆಗಿನ ಕಾಲಕ್ಕೆ ಬಹಳ ದೊಡ್ಡ ವಿಷಯವಾಗಿತ್ತು. ಇದು ಆಯ್ತು. ನೆಕ್ಸ್ಟ್ 3ನೇ ಕ್ವಶನ್. ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ. ಕಟ್ಟಡಗಳನ್ನ ಹೊರತುಪಡಿಸಿ ದೊರೆತಿರುವ ವಸ್ತುಗಳಲ್ಲಿ ನಾವು ಲೋಹ ಹಾಗೂ ಬೆಲೆ ಬಾಳುವ ಹರಳುಗಳನ್ನು ಕಾಣುತ್ತೇವೆ. ಅತಿ ಹೆಚ್ಚಾಗಿ ದೊರೆತಿರುವ ವಸ್ತುಗಳಲ್ಲಿ ಮಣಿಗಳನ್ನ ಹಾಗೂ ಮುದ್ರೆಗಳನ್ನ ಕಾಣಲು ಸಾಧ್ಯ. ಹರಪ್ಪಾದ ಮಣಿಗಳಿಗೆ ದೂರದ ಮೆಸೊಪೊಟೋಮಿಯಾದಲ್ಲಿ ಕೂಡ ಬೇಡಿಕೆ ಇತ್ತು. ಮಣಿಗಳಲ್ಲಿ ಉದ್ದವಾದ ರಂಧ್ರಗಳನ್ನು ಕೊರೆಯುವ ವಿಧಾನ ಹರಪ್ಪಾದ ಜನರು ಕರಗತವನ್ನ ಮಾಡಿಕೊಂಡಿದ್ದು ಇದರ ಒಂದು ವಿಶೇಷವಾದುದಾಗಿದೆ. ಇವಲ್ಲದೆ ಬಗೆ ಬಗೆಯ ಚಿತ್ತಾರಗಳುಳ್ಳ ಮಡಿಕೆಗಳು ದೊರೆತಿವೆ. ಲೋಹಗಳಿಂದ ಶಂಖ ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದ ಬಳೆಗಳು, ಲೋಹ ಹಾಗೆ ಶಂಖ ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದಂತಹ ಬಳೆಗಳು ಅನೇಕ ಸಂಖ್ಯೆಯಲ್ಲಿ ಸಿಕ್ಕಿವೆ. ಅವುಗಳನ್ನ ವಿವಿಧ ರೀತಿಯಲ್ಲಿ ತೊಟ್ಟಿರುವ ಸ್ತ್ರೀಯರ ಮೂರ್ತಿಗಳು ದೊರೆತಿವೆ. ಕನ್ನಡಿ, ಕಂಚು, ಕಲ್ಲು, ಹತ್ತಿ, ವಿವಿಧ ಆಸನಗಳ ಮುದ್ರೆಗಳು, ಮೂರ್ತಿಗಳು ದೊರೆತಿರುವುದನ್ನು ನಾವು ಕಾಣಬಹುದಾಗಿದೆ. 4ನೇ ಕ್ವಶನ್. ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ. ಸಿಂಧೂ ಸರಸ್ವತಿ ಜನ ಕೃಷಿ ವ್ಯಾಪಾರಗಳಲ್ಲಿ ಅವಲಂಬಿಸಿದ್ರು. ಗೋಧಿ, ಬಾರ್ಲಿ, ಕಾಳು ಇವರ ಮುಖ್ಯ ಬೆಳೆಗಳಾಗಿದ್ದವು. ಬೇಟೆ ಮತ್ತು ಮೀನುಗಾರಿಕೆಗಳು ವ್ಯಾಪಕವಾಗಿದ್ದವು. ಬೇಟೆ ಮತ್ತು ಮೀನುಗಾರಿಕೆ. ಹತ್ತಿಯನ್ನ ಬೆಳೆದು ಬಗೆ ಬಗೆಯ ಉಡುಪುಗಳನ್ನು ತಯಾರಿಸಲಾಗುತ್ತಿತ್ತು. ದುಬ್ಬದ ಗುಳಿ, ದನ, ಎಮ್ಮೆ, ಕುರಿ, ಮೇಕೆ, ಕೋಳಿಗಳ ಸಂಗೋಪನೆಯಲ್ಲಿ ಇವರು ತೊಡಗಿಸಿಕೊಂಡಿದ್ರು. ಎತ್ತುಗಳನ್ನ ಹೊಯ್ಯಲು ಬಳಸಲಾಗುತ್ತಿತ್ತು. ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದ್ದವು. ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರದೇಶಗಳ ಜೊತೆಯಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದರು. ಬಲೂಚಿಸ್ತಾನ, ಸೌರಾಷ್ಟ್ರ, ದಖನ್ ಪ್ರದೇಶಗಳಲ್ಲಿ ಮೆಸೊಪೊಟೋಮಿಯಾದಲ್ಲಿ ಇರುವಂತಹ ಮುದ್ರೆಗಳು ದೊರೆತಿರೋದ್ರಿಂದ ಸಿಂಧೂ ಸರಸ್ವತಿ ನಾಗರಿಕತೆಯು ಅವರ ಆರ್ಥಿಕ ಸಂಬಂಧ ಅವರೊಂದಿಗೆ ಹೊಂದಿತ್ತು ಅನ್ನೋದು ಸೂಚಿಸಲಾಗುತ್ತೆ. ಲೋಥಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ನೆಕ್ಸ್ಟ್, ಪೂರ್ವ ವೇದಗಳ ಕಾಲ ಹಾಗೂ ಉತ್ತರ ವೇದಗಳ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ. ಪೂರ್ವ ವೇದಗಳ ಕಾಲ ಋಗ್ವೇದದ 10ನೇಯ ಮಂಡಲದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಬಗ್ಗೆ ಉಲ್ಲೇಖಿಸಲಾಗಿದೆ. ಆ ಸಮಾಜದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಂಬ 4 ವರ್ಣಗಳು ಅಸ್ತಿತ್ವದಲ್ಲಿದ್ದವು. ವ್ಯಕ್ತಿಯ ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ನಿರ್ಧಾರವಾಗುತ್ತಿತ್ತು ಹೊರತು ಹುಟ್ಟಿನಿಂದ ಅಲ್ಲ. ಸಮಾಜದಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇರುತ್ತಿತ್ತು. ಎಲ್ಲಿ? ಋಗ್ವೇದಗಳ ಕಾಲದಲ್ಲಿ. ರಾಜನನ್ನ ರಾಜನ್ ಅಂತ ಕರೆಯಲಾಗುತ್ತಿತ್ತು. ರಾಜನ್ ಅಂತ ಕರೆಯಲಾಗುತ್ತಿತ್ತು. ಈತನ ಸಹಾಯಕ್ಕೆ ಸಭಾ, ಸಮಿತಿ, ವಿಧಾತ ಇದ್ವು. ಎಲ್ಲಿ? ಋಗ್ವೇದಗಳ ಕಾಲದಲ್ಲಿ. ವಿಧವಾ ವಿವಾಹ ಜಾರಿಯಲ್ಲಿತ್ತು. ಪೂರ್ವ ವೇದಗಳ ಕಾಲದಲ್ಲಿ ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ರು. ಉತ್ತರ ವೇದಗಳ ಕಾಲದಲ್ಲಿ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧರಿತವಾಗಿತ್ತು. ಜಾತಿ ವ್ಯವಸ್ಥೆ ಜಟಿಲವಾಗಿತ್ತು. ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನ ಇರಲಿಲ್ಲ. ಈ ಕಾಲದಲ್ಲಿ ಯಜ್ಞ ಯಾಗಗಳು ಬಳಕೆಯಲ್ಲಿದ್ವು. ಈ ಕಾಲದಲ್ಲಿ ಯಜ್ಞ ಯಾಗಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು. ಈ ಅವಧಿಯಲ್ಲಿ ವಿಧಾತ ಅನ್ನುವಂಥ ಸಭೆ ಕಣ್ಮರೆಯಾಗಿತ್ತು. ವಿಧವಾ ವಿವಾಹ ಪದ್ಧತಿಯನ್ನ ನಿಷೇಧಿಸಲಾಗಿತ್ತು. ವರದಕ್ಷಿಣೆ, ಪರದಾ ಪದ್ಧತಿ, ಬಾಲ್ಯ ವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದವು. ಉತ್ತರ ವೇದದ ಕಾಲದಲ್ಲಿನ ಜನರು ಬೇಟೆ, ಪಶುಪಾಲನೆಗಿಂತ ಕೃಷಿ ಪ್ರಮುಖ ಉದ್ಯೋಗವಾಗಿತ್ತು ಅನ್ನೋದನ್ನ ನೋಡಬಹುದಾಗಿದೆ. ನೆಕ್ಸ್ಟ್, ಸಿಂಧೂ ಸರಸ್ವತಿ ನಾಗರಿಕತೆಯ ಅವನತಿ ಬಗ್ಗೆ ತಿಳಿಸಿ. ಸುಮಾರು 4 ವರ್ಷಗಳ ಹಿಂದೆ ಈ ನಾಗರಿಕತೆಯು ಅವನತಿ ಹಾದಿಯನ್ನು ಹಿಡಿಯಿತು. ನಗರಗಳ ಅವನತಿಗೆ ಇತಿಹಾಸ ತಜ್ಞರು ಅನೇಕ ವಿಚಾರಣೆಗಳನ್ನ ನೀಡಿದ್ದಾರೆ. ಯಾವ್ದ್ಯಾವುದು? ಕೆಲವರು ಹೇಳ್ತಾರೆ, ಅನೇಕ ವಿದ್ವಾಂಸರು ಅನೇಕ ರೀತಿ ಹೇಳ್ತಾರೆ. ಅದರಲ್ಲಿ ಕೆಲವರು ಹೇಳ್ತಾರೆ, ಬತ್ತಿ ಹೋದ ನದಿಗಳ ದಿಕ್ಕು ಬದಲಾವಣೆ ಆದ್ದರಿಂದ,
ಇನ್ನೂ ಕೆಲವರು ಕಾಡಿನ ನಾಶ ಇದಕ್ಕೆ ಕಾರಣವಾಗಿತ್ತೆಂದು, ಪ್ರವಾಹಗಳಿಂದ ನಾಡೆಲ್ಲ ಜಲಾವೃತವಾಗಿತ್ತು ಅನ್ನೋದ್ರ ಬಗ್ಗೆ, ಇದರಿಂದ ನಾಶ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಹೀಗಾಗಿ ಸಿಂಧು ಹಾಗೂ ಪಶ್ಚಿಮ ಪಂಜಾಬಿನ ಕೆಲವು ನಿವೇಶನಗಳಲ್ಲಿಯೂ ಜನರು ಆ ಪ್ರದೇಶಗಳನ್ನು ಬಿಟ್ಟು ಪೂರ್ವ ಮತ್ತು ದಕ್ಷಿಣದ ಹೊಸ ತಾಣಗಳಿಗೆ ವಲಸೆ ಹೋದರೆಂದು ವಿದ್ವಾಂಸರು ಹೇಳುತ್ತಾರೆ. ಗುಜರಾತಿನ ಲೋಥಲ್ ನಗರದಲ್ಲಿ ಸಿಂಧೂ ಸರಸ್ವತಿ ನಾಗರಿಕತೆ ಪ್ರಕ್ರಿಯೆ ಇನ್ನೂ ಅನೇಕ ವರ್ಷಗಳು ಮುಂದುವರಿಯಿತು. ಇದಿಷ್ಟು 3ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಿರೋ ಹಾಗೆ. ನೆಕ್ಸ್ಟ್ 4ನೇ ಅಧ್ಯಾಯವನ್ನ ನೆಕ್ಸ್ಟ್ ತರಗತಿಯಲ್ಲಿ ನೋಡೋಣ. ಕೊನೆವರೆಗೂ ವಿಡಿಯೋವನ್ನು ನೋಡಿದವರಿಗೆ ಧನ್ಯವಾದಗಳು.